ಪ್ರತಿನಿತ್ಯವೂ ನೋಡುವಂಥದ್ದು ಕೇಳುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ, ಮುಖ್ಯವಾಗಿ ಮಂಗಳೂರು ಕೇಂದ್ರಕ್ಕೆ ಕಾಸರಗೋಡು ತಾಲೂಕಿನಿಂದ ಅಥವಾ ಕಾಸರಗೋಡು ಏನು ವ್ಯಾಪ್ತಿಯಿಂದ, ಕಾಸರಗೋಡು ಜಿಲ್ಲಾ ವ್ಯಾಪ್ತಿಯಿಂದ ಸಾವಿರಾರು ಜನ ಪ್ರತಿನಿತ್ಯನೂ ಮಂಗಳೂರಿಗೆ ಬರ್ತಾರೆ. ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಆಸ್ಪತ್ರೆಗಳು ಅಂದರೆ ಆರೋಗ್ಯ ಅಂದರೆ ಆಸ್ಪತ್ರೆಗಳಿಗೆ, ಜೊತೆಗೆ ವ್ಯಾಪಾರ ವಹಿವಾಟು ಉದ್ದಿಮೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕಾಸರಗೋಡು ಪರಿಸರದ ಜನರು ಅವರು ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕವನ್ನು ನಂಬಿಕೊಂಡವರು, ಅದರಲ್ಲಿ ಕೂಡ ಮಂಗಳೂರನ್ನು. ಸೊ ಈ ಕಾರಣದಿಂದಾಗಿ ಪ್ರತಿನಿತ್ಯವೂ ಕಾಸರಗೋಡಿನಿಂದ ಮಂಗಳೂರಿಗೆ ಓಡಾಡುವವರ ಏನು ಸಂಖ್ಯೆ ಭಾರಿ ದೊಡ್ಡ ಮಟ್ಟದಲ್ಲಿದೆ, ದೊಡ್ಡ ಪ್ರಮಾಣದಲ್ಲಿದೆ. ಸಾಕಷ್ಟು ಕರ್ನಾಟಕ ಸಾರಿಗೆಯ ಬಸ್ಸುಗಳು ಕಾಸರಗೋಡಿಗೆ ದಿನನಿತ್ಯ ಓಡಾಡುತ್ತೆ. ಅತ್ತ ಕಡೆ ಮಲಬಾರ್ ಕಾಸರಗೋಡು ಕೇರಳದ KSRTC ಬಸ್ಸುಗಳು ಕೂಡ ಮಂಗಳೂರಿಗೆ ದಿನನಿತ್ಯ ಓಡಾಡುತ್ತೆ. ಈಗ 2 ದಿವಸಗಳಿಂದ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಕಾಸರಗೋಡಿನಾಚೆಗೆ ಬಸ್ಸುಗಳನ್ನು ಬಿಟ್ಟುಕೊಡಲಾಗ್ತಾ ಇಲ್ಲ, ಏನು ಹೋಗ್ತಾ ಇಲ್ಲ. ಸೊ ಇದು ಒಂದು ವಿಚಾರ. ಇನ್ನೊಂದು ವಿಚಾರ ಏನು, ಈ RT-PCR ವರದಿ ತಂದು ಕೈಯಲ್ಲಿಟ್ಕೊಳ್ಬೇಕು. ಅದು ಕೂಡ 72 ಗಂಟೆಗಳ ಮೊದಲು ಮಾಡಿರುವಂಥ ವರದಿ ಆಗಿರಬೇಕು ಮತ್ತು ನೆಗೆಟಿವ್ ಇರಬೇಕು. ಇಂಥ ನೆಗೆಟಿವ್ ವರದಿ ಇದ್ದರೆ ಮಾತ್ರ ನಾವು ಬಿಟ್ಟು ಕೊಡುತ್ತೇವೆ ಅನ್ನುವ ಅಭಿಪ್ರಾಯದಿಂದಾಗಿ ಸ್ಥಳೀಯರು ನಿನ್ನೆನೇ ತೀವ್ರವಾದ ಆತಂಕವನ್ನು ವ್ಯಕ್ತಪಡಿಸಿದ್ರು. ನಿಮ್ಮ ಕರ್ನಾಟಕದ ವಾಹನಗಳು ಜನರು ಕೇರಳದತ್ತ ಬರ್ತಾ ಇದ್ದಾರೆ, ಆದರೆ ಕೇರಳದಿಂದ ಬರುವವರೆಗೆ ನೀವು ತಡೆ ಹೊಡ್ತಾ ಇದ್ದೀರಿ ಅನ್ನುವಂಥ ಆಕ್ಷೇಪದ, ನೋವಿನ ಮತ್ತು ಆಕ್ರೋಶದ ಮಾತು ಆಚೆ ಕಡೆ ಕಾಸರಗೋಡು ಕಡೆ ಅವರದು. ಇವತ್ತು ಏನು ಯಾಕಂತ ಹೇಳಿದ್ರೆ, ನಿನ್ನೆ ಈ ಪರಿಸ್ಥಿತಿಯನ್ನು ನೋಡಿಕೊಂಡು ಕಾಸರಗೋಡಿನವರು ಹೇಳಿದ್ರು, ನೀವು ನಾಳೆ ಕೂಡ ಆ ಪರಿಸ್ಥಿತಿ ಇದೇ ರೀತಿ ಮುಂದುವರಿದರೆ ಕೇರಳದಿಂದ ಬರುವಂಥ ಕರ್ನಾಟಕದಿಂದ ಬರುವಂಥ ವಾಹನಗಳನ್ನು ನಾವು ತಡೆ ಹೊಡುತ್ತೇವೆ ಅಂತ. ಇದು ಒಂದು ವಿಚಾರ. ಇನ್ನೊಂದು, ಒಟ್ಟು ಇದೊಂದು ಕಾನೂನು ಸುವ್ಯವಸ್ಥೆಯ ಸಮಸ್ಯೆಯಾಗಿ ಪರಿಗಣಿಸಿತ್ತು. ಸೊ ಹೀಗಾಗಿ ಇವತ್ತು ಕರ್ನಾಟಕ ADGP ಪ್ರತಾಪ್ ರೆಡ್ಡಿ ಅವರೇ ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರೆ ಯಾವ ರೀತಿಯ ಬಿಗುವಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮತ್ತು ಪೊಲೀಸರು ಯಾವ ರೀತಿಯ ಕ್ರಮಗಳನ್ನು ತಗೊಂಡಿದ್ದಾರೆ ಅನ್ನುವ ವಿಚಾರವಾಗಿ, ಜೊತೆಗೆ ಒಟ್ಟು ಜಿಲ್ಲಾಡಳಿತ ಯಾವ ರೀತಿಯ ಕ್ರಮಗಳನ್ನು ತಗೊಂಡಿದ್ದಾರೆ ಅನ್ನೋ ಬಗ್ಗೆ. ಸೊ ಈಗಾಗಲೇ ಅಲ್ಲಿ ಆ ಸ್ಥಳಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಈಗ ಕೂಡ ಅಲ್ಲೇ ಇದ್ರು. ಸೊ ಈಗಾಗಲೇ ಅವರು ADGP ಅವರು ಹೇಳಿದ್ದಾರೆ, ಇದು ನಾವು ಏನು ಕಾನೂನು ಪ್ರಕಾರ ನಾವು ಈ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಮತ್ತು ಸದ್ಯಕ್ಕೆ ಕೋವಿಡ್ ಪ್ರಕರಣಗಳು ಕೇರಳದಲ್ಲಿ ಕಡಿಮೆ ಆಗುವ ತನಕ ನಾವು RT-PCR ನೆಗೆಟಿವ್ ರಿಪೋರ್ಟ್ ಇಲ್ಲದವರಿಗೆ ನಾವು ಕರ್ನಾಟಕಕ್ಕೆ ಪ್ರವೇಶ ಕೊಡುವುದಿಲ್ಲ ಅಂತ ಪ್ರತಾಪ್ ರೆಡ್ಡಿ ಅವರು, ADGP ಅವರು ಕೂಡ ಇವಾಗ ಹೇಳಿರುವಂಥದ್ದು. ಒಟ್ಟು ಒಂದು ಆತಂಕ, ಗೊಂದಲ ಮತ್ತು ಸಂಘರ್ಷಮಯವಾದಂಥ ವಾತಾವರಣ ನೆಲೆಸಿದೆ. ಎಸ್, ನಮ್ಮ ಪ್ರತಿನಿಧಿ ರೆಹಮಾನ್ ನೇರ ಸಂಪರ್ಕದಲ್ಲಿದ್ದಾರೆ ಕಾಸರಗೋಡಿನಿಂದ. ರೆಹಮಾನ್, ನಮಸ್ಕಾರ. ಇದು ಇವತ್ತು ನಿನ್ನೆಗಿಂತಲೂ ಸ್ವಲ್ಪ ಪರಿಸ್ಥಿತಿ ಬಿಗಡಾಯಿಸಿದ ರೀತಿಯಲ್ಲಿ ಕಾಣಿಸ್ತಾ ಉಂಟು. ಏನ್ ಹೇಳ್ತೀರಿ ಒಟ್ಟು ಇವತ್ತಿನ ಪರಿಸ್ಥಿತಿ ಬಗ್ಗೆ? ನಿನ್ನೆ ಅನಂತರದ ಏನು ಸಂಜೆ ನಿನ್ನೆ ರೀತಿಗಿಂತಲೂ ಕಠಿಣವಾದ ಪರಿಸ್ಥಿತಿಯನ್ನು ಹೊಂದಿಕೊಂಡಿದೆ ತಲಪಾಡಿ ಗಡಿ ಪ್ರದೇಶ. ಅಂತರ್ಜಿಲ್ಲಾ ಪ್ರವೇಶ ಮಾಡುವಂತಹ ಯಾವುದೇ ವಾಹನವನ್ನು RT-PCR 72 ಗಂಟೆಗಳ ಮುಂಚಿತವಾದ ವರದಿ ಇಲ್ಲದೆ ಯಾವುದೇ ವಾಹನವನ್ನು ಬಿಡುವುದಿಲ್ಲ. ಮೊದಲಲ್ಲದೆ ದೊಡ್ಡದಾದ ಫಲಕವನ್ನು ಕೂಡ ಕೇರಳ ಕರ್ನಾಟಕ ಎಂಟ್ರೆನ್ಸ್ ನಲ್ಲಿ ಹಾಕಿಕೊಂಡಿದ್ದಾರೆ. ಮೊದಲಲ್ಲದೆ ನಿನ್ನೆಗಿಂತಲೂ ಬಿಗಿಯಾದ ಪೊಲೀಸ್ ಬಂದೋಬಸ್ತವನ್ನು ಕೂಡ ಏರ್ಪಡಿಸಲಾಗಿದೆ. ಈಗಾಗಲೇ ಅಲ್ಲಿಗೆ ನಮ್ಮ ಇವರು ಕೂಡ ಪೊಲೀಸ್ ಉನ್ನತಾಧಿಕಾರಿಗಳು ಕೂಡ ಈಗಾಗಲೇ ಬಂದು ಪರಿಶೀಲನೆ ನಡೆಸಿದರು. ಅವರು ಕೂಡ ಹೇಳುವುದಿಷ್ಟೇ, ವಿದ್ಯಾರ್ಥಿಗಳಿಗಾಗಲಿ ಪರೀಕ್ಷೆಗಾಗಲಿ ಅದೇ ರೀತಿ ಬೇರೆ ಯಾವುದೇ ಎಮರ್ಜೆನ್ಸಿ ಎಂಟರ್ ಆಗುವಂತ ಯಾವುದೇ ವ್ಯಕ್ತಿಗಳನ್ನಾಗ್ಲಿ ಯಾವುದೇ ವಾಹನಗಳನ್ನಾಗ್ಲಿ ನಾವು ತಡೆ ಹಿಡಿಯುವುದಿಲ್ಲ. ಅದಕ್ಕೆ ಸರ್ವಾನುಮತಿ ನೀಡಲಾಗಿದೆ. ಆದರೆ ಕೋವಿಡ್ ಅವರು 2 ಡೋಸ್ ಕೊಟ್ಟರು ಕೂಡ ನಮಗೆ ರಾಜ್ಯ ಸರ್ಕಾರದ ಆದೇಶ ಇರುವುದಿಷ್ಟೇ, 2 ಡೋಸ್ ಕೊಟ್ಟರು ಕೂಡ ಅವರು RT-PCR ಟೆಸ್ಟ್ ಅನ್ನು ಮಾಡಿಸಲೇಬೇಕು. ಅದು 78 ಗಂಟೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಲ್ಲಿ. ಮತ್ತೊಂದು ಕಡೆಯಿಂದ ಹೇಳ್ತಾ ಇದ್ದಾರೆ 7 ದಿವಸ ಅಂತ ಹೇಳಿ. ಮತ್ತೊಂದು ಕಡೆಯಿಂದ ಹೇಳ್ತಾ ಇದ್ದಾರೆ ಅಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಬಂದ್ರೆ ಕೇಂದ್ರದಲ್ಲಿ 15 ದಿವಸಕ್ಕೆ ಮಾಡ್ತೇವೆ ಅಂತ ಹೇಳಿ. ಯಾವುದನ್ನು ಸ್ಪಷ್ಟವಾಗಿ ಹೇಳ್ತಾರೋ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಇದು ಅಲ್ಲಿ ಗೊಂದಲಕ್ಕೆ ಕಾರಣವಾಗ್ತದೆ. ಇದನ್ನು ಪ್ರತಿಭಟಿಸಿ ಇವತ್ತು ಕೂಡ ಸರ್ವ ಪಕ್ಷದಿಂದ ಗಡಿಯಲ್ಲಿ ವಾಹನಗಳನ್ನು ತಡೆದು ಪ್ರತಿಭಟಿಸಲಾಯಿತು. ಅದು ಕೂಡ ಇವತ್ತು ಕೂಡ ಅದೇ ರೀತಿ ಅವರಿಗೆ ವಾಗ್ದಾನವನ್ನು ನೀಡಲಾಗಿ ನಾವು ಆದಷ್ಟು ಬೇಗ ಇದಕ್ಕೆ ಒಂದು ಕ್ರಮ ಕೈಗೊಳ್ತೇವೆ, ಯಾವುದಾದ್ರೊಂದು ವ್ಯವಸ್ಥೆಯನ್ನು ಮಾಡುವ, ಇವತ್ತಿಗೆ ನೀವು ಪ್ರತಿಭಟನೆ ನಿಲ್ಲಿಸಬೇಕೆಂಬ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಹಿಂದಕ್ಕಿದ್ದಾರೆ. ಇದೊಂದು ನಿನ್ನೆ ರೀತಿಯಲ್ಲಿ ಒಂದು ಸೂಚನಾ
ಪ್ರತಿಭಟನೆ ರೀತಿಯಲ್ಲಿ ಇವತ್ತು ನಡೆದಿದೆ. ಆದ್ರೆ ಇದನ್ನು ಮುಂದುವರಿದ ಭಾಗವಾಗಿ ನಾಳೆ ಇದೇ ರೀತಿ ಮುಂದುವರಿದರೆ ಖಂಡಿತವಾಗಿ ಯಾವುದೇ ವಾಹನ ಬರದ ರೀತಿಯಲ್ಲಿ ಕೇರಳದಲ್ಲಿ ಕೂಡ RT-PCR ಕಡ್ಡಾಯ ಮಾಡಿ ಪ್ರತಿಯೊಂದು ವಾಹನಗಳನ್ನು ಕರ್ನಾಟಕ ಸರ್ಕಾರ ಹೇಗೆ ತಡೆ ಇಟ್ಟಿದೆ ಅದೇ ರೀತಿ ತಡೆಯಲು ನಾವು ಒತ್ತಾಯ ಮಾಡುವುದಾಗಿ ಆಡಳಿತ ರೂಢ ಪಕ್ಷದ ಇವರ ಜನಪ್ರತಿನಿಧಿಗಳ ಸಹಿತ ಎಲ್ಲರೂ ಕೂಡ ಇದಕ್ಕೆ ಆ ರೀತಿ ಪ್ರತಿಕ್ರಿಯಿಸಿದ್ದಾರೆ. ಇವತ್ತು ಸುಮಾರು ಅರ್ಧ ಗಂಟೆ ತನಕ ಇಲ್ಲ ಅರ್ಧ ತಾಸಿನ ತನಕ ಈಗಾಗಲೇ ಪ್ರತಿಭಟನೆ ನಡೆದಾಯ್ತು. ಈಗ ವಾಹನ ಸಂಚಾರ ಮುಕ್ತವಾಗಿ ಉಂಟು. ಅದರೊಳಗೆ ಕರ್ನಾಟಕಕ್ಕೆ ಬರುವ ಯಾವುದೋ ವಾಹನಗಳನ್ನು ಬಿಡ್ತಾ ಇಲ್ಲ. ಇದು ಸ್ವಲ್ಪ ಗೊಂದಲಕ್ಕೆ ಕಾರಣವಾಗ್ತಾ ಉಂಟು. ಆದ್ರೂ ಕೂಡ ಕೇರಳದಲ್ಲಿ ಕಳೆದ 2 ದಿವಸದಿಂದ ರೇಟ್ ಕೂಡ ತುಂಬಾ ಕಮ್ಮಿ ಬರ್ತಾ ಇದೆ. ಆದ್ರೂ ಕೂಡ ಇದಕ್ಕೆ ಯಾವುದೇ ಸ್ಪಂದನೆ ಕರ್ನಾಟಕ ಸರ್ಕಾರ ಕೊಡ್ತಾ ಇಲ್ಲ. ಇದು ಕೇಂದ್ರ ಸರ್ಕಾರದ ಉಲ್ಲಂಘನೆ ಅಲ್ವಾ ಅಂತೇಳಿ, ಕೋವಿಡ್ ಉಲ್ಲಂಘನೆ ಅಲ್ವಾ ಅಂತೇಳಿ ಇವರು ಜನಪ್ರತಿನಿಧಿಗಳು ಕೇಳ್ತಾ ಇದ್ದಾರೆ. ಯಾವುದಕ್ಕೊಂದು ಸರಿಯಾದ ಉತ್ತರವನ್ನು ನೀಡದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಅಲ್ಲಿನ ನಾಗರಿಕರು ಕೂಡ ಸ್ವಲ್ಪ ಗೊಂದಲಕ್ಕೆ ಸಿಲುಕಿದ್ದಾರೆ. ರೆಮಾನ್, ಈಗ ಕೇರಳದಲ್ಲಿ ಕೋವಿಡ್ ಪ್ರಕರಣಗಳು ಕಡಿಮೆ ಆಗ್ತಾ ಉಂಟಾ? ಕೇರಳದಲ್ಲಿ ಈಗ ಕಳೆದ 2 ದಿವಸಗಳಿಂದ ಕಮ್ಮಿ ಆಗ್ತಾ ಉಂಟು. ಈಗ ಕರ್ನಾಟಕದಿಂದ ಕೇರಳಕ್ಕೆ ಬರುವಂತ ಅಂದ್ರೆ ಕರ್ನಾಟಕದಿಂದ ಕೇರಳಕ್ಕೆ ಪ್ರವೇಶ ಮಾಡುವಂತ ವಾಹನಗಳಿಗೆ ಇವತ್ತು ಅಲ್ಲಿ ಏನು ಕೇರಳದ ಜನ ಪ್ರವೇಶಕ್ಕೆ ಏನು ತೊಂದರೆ ಮಾಡಿದ್ದಾರಾ ಅಥವಾ ಯಥಾಸ್ಥಿತಿಯಲ್ಲಿ ಹೋಗ್ತಾ ಉಂಟಾ, ಕೇರಳಕ್ಕೆ ಬರ್ತಾ ಉಂಟಾ? ಕೇರಳಕ್ಕೆ ಬರ್ತಾ ಉಂಟು. ಒಂದು ಅರ್ಧ ತಾಸಿನ ತನಕ ಮಾತ್ರ ಅಲ್ಲಿ ಒಂದು ಸ್ವಲ್ಪ ಸಣ್ಣ ಪ್ರತಿಭಟನೆಯ ಸಂದರ್ಭದಲ್ಲಿ ಸ್ವಲ್ಪವನ್ನು ತಡೆ ಹಿಡಿದಿದ್ದಾರೆ. ನಂತರ ಕೂಡಲೇ ಅದಕ್ಕೆ ಮುಕ್ತ ಅವಕಾಶವನ್ನು ಕೊಟ್ಟು ಎಲ್ಲಾ ವಾಹನಗಳು ಕೂಡ ಒಳಗೆ ಬರ್ತಾ ಉಂಟು, ಯಾವುದೇ ತೊಂದರೆ ಇಲ್ಲ. ಈಗ ನಾಳೆಯ ಬಗ್ಗೆ ನೀವು ಹೇಳುವಂತದ್ದು ಗಡಿಯಲ್ಲಿ ಇದೇ ರೀತಿಯ ಪರಿಸ್ಥಿತಿ ಈಗಾಗಲೇ ಇವತ್ತು 10 ಗಂಟೆಗೆ ಮೊದಲು ಬೆಳಿಗ್ಗೆ 10 ಗಂಟೆ ಮೊದಲು ಕೋವಿಡ್ ಇದು ತಪಾಸಣಾ ಕೇಂದ್ರಗಳು ಸ್ಥಾಪಿಸಲು ಕೇರಳ ಹೇಳಿದ್ರು ಕೂಡ 1 ಗಂಟೆ ವಿಳಂಬವಾಗಿ ಕೋವಿಡ್ ಇದನ್ನು ಈಗ ಸ್ಥಾಪಿಸಿದೆ. ಅಲ್ಲಿ ಈಗ ತಪಾಸಣೆ ನಡೀತಾ ಕೂಡ ಉಂಟು. ತಪಾಸಣೆ ನಡೆದರೂ ಕೂಡ ತಪಾಸಣೆ ಮಾಡಿದ ಮೆಸೇಜ್ ಸಂದೇಶ ಮಾತ್ರ ಸಾಕಾಗುದಿಲ್ಲ. ತಪಾಸಣೆ ವರದಿ ಮಾತ್ರ ಬಂದು ಬರಬೇಕು. ಅದರ ವರದಿಯನ್ನು ನೋಡಿ ಮಾತ್ರ ಬಿಡುದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ 1 ದಿವಸ ಬೇಕಾಗ್ತದೆ. ಇವರು ಹೇಳುವ 72 ಗಂಟೆಗಳು ಮಾತ್ರ ಆ ರೀತಿ ಮಾಡಿದ್ರೆ ಕೆಲವೊಮ್ಮೆ RT-PCR ರಿಪೋರ್ಟ್ ಪಾಸಿಟಿವ್ ಆದ್ರೆ ಕೂಡಲೇ ಕೊಡ್ತಾರೆ. ನೆಗೆಟಿವ್ ರಿಪೋರ್ಟ್ ಬರಬೇಕಾದ್ರೆ ಕೆಲವು 72 ತಾಸುಗಳೇ ಬೇಕಾಗ್ತದೆ. ಹಾಗಿದ್ರೆ ಏನ್ ಮಾಡುದು ಅಂತ ಹೇಳಿ ಅದು ಕೂಡ ಒಂದು ಗೊಂದಲಕ್ಕೆ ಕಾರಣ ಆಗಿದೆ. ಈಗ ರೆಮಾನ್, ಈಗ ಅಲ್ಲಿ ತಪಾಸಣಾ ಕೇಂದ್ರ ಏನು ಈಗ ಕೋವಿಡ್ ಟೆಸ್ಟ್ ಮಾಡುವಂತ ಕೇಂದ್ರವನ್ನು ಯಾರು ಕೇರಳ ಕಾಸರಗೋಡು ಜಿಲ್ಲಾಧಿಕಾರಿ ಅವರ ನಿರ್ದೇಶನದಂತೆ ಕೇರಳ ಗಡಿಯಲ್ಲಿ ಕರ್ನಾಟಕದ ಕೇರಳ ಗಡಿಯಲ್ಲಿ ಸ್ಥಾಪಿಸಿ ಕಾಸರಗೋಡು ಜಿಲ್ಲಾಡಳಿತ ಆರಂಭ ಮಾಡಿರುವಂತದ್ದು. ಹೌದು. ಈಗ ನಿನ್ನೆ ದಿವಸ ಮಂಗಳೂರಿನಲ್ಲಿ ಮಂಗಳೂರು ಯೂನಿವರ್ಸಿಟಿ ವ್ಯಾಪ್ತಿಯ ಪದವಿ ಪರೀಕ್ಷೆಗಳು, ಡಿಗ್ರಿ ಪರೀಕ್ಷೆಗಳು ಆರಂಭವಾಗಿತ್ತು. ತುಂಬಾ ಮಕ್ಕಳು ಕೇರಳ ಕಡೆಯಿಂದ ಬರೋರು ಇರ್ತಾರೆ. ಏನಾದರೂ ದೊಡ್ಡ ಮಟ್ಟಕ್ಕೆ ಮಕ್ಕಳಿಗೆ ಏನಾದರೂ ಸಮಸ್ಯೆ ಆಗಿದೆ ಅಂತ ಅನಿಸಿದೆಯಾ? ನಿನ್ನೆ ಸಮಸ್ಯೆ ಆದ ಬಗ್ಗೆ ಯಾವುದೇ ವರದಿ ಆಗಲಿಲ್ಲ. ಸಾಧ್ಯವಾದಷ್ಟು ಆಗದ ಮತ್ತರು ಒಳಗಿನ ರಸ್ತೆಯನ್ನು ಉಪಯೋಗಿಸಿಕೊಂಡಾದ್ರೂ ಹೋಗಿ ಎಕ್ಸಾಮಿಗೆ ತಲುಪಿದ್ದಾರೆ ಎಂಬ ಒಂದು ಮಾಹಿತಿ ತಲುಪಿದೆ. ಆದ್ರೂ ಕೂಡ ಯಾರಿಗೂ ಕೂಡ ಒಂದು ಸನ್ನಿವೇಶ ತಲುಪಿದ ಬಗ್ಗೆ ಯಾವುದೇ ವರದಿ ಜಿಲ್ಲೆಯಿಂದ ಆಗಿಲ್ಲ. ಸೊ ಹಾಗಾದ್ರೆ ಇವತ್ತು ಕೂಡ ಎಮರ್ಜೆನ್ಸಿ ಅಥವಾ ಈ ಒಂದು ಪರೀಕ್ಷೆಯ ಸಲುವಾಗಿ ಬರುವಂತವರನ್ನು ಕರ್ನಾಟಕ ಪೊಲೀಸರು ಅಥವಾ ಕರ್ನಾಟಕ ಜಿಲ್ಲಾಡಳಿತ ಬಿಟ್ಟುಕೊಟ್ಟಿದೆ ಒಳಗಡೆಗೆ. ಹೌದೌದು, ಬಿಟ್ಟು. ಸೊ ಹಾಗಾಗಿ ಬಸ್, ಈಗ ಕೇರಳ ನಿಮ್ಮ ಬಸ್ ಇದೆ ಅಲ್ವಾ, ಏನು ಕಾಸರಗೋಡಿಂದ ಮಂಗಳೂರಿಗೆ ಬರ್ತಾ ಇರುವಂತ ಬಸ್ಸುಗಳು, ಆ ಬಸ್ಸುಗಳನ್ನು ಕೂಡ ಈಗ ಏನು ಈಚೆಗೆ ಬಿಡ್ತಾ ಇಲ್ಲ. ಕಾಸರಗೋಡು ತಲಪಾಡಿಯಿಂದ ಹಿಂತಿರುಗಿಸಲಾಗ್ತದೆ. ಹಾಗಾದ್ರೆ ಆ ಬಸ್ಸುಗಳು ಅಲ್ಲಿದ್ದ ಪ್ರಯಾಣಿಕರು ಕೂಡ ಅಲ್ಲಿ ನಿಲ್ಲುವಾಗಲೂ ಕೂಡ ಅವರನ್ನು ಕೂಡ ಇಳಿಲಿಕ್ಕೆ ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ. ಅಂದ್ರೆ ಏನು ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿ ಇರುವ ರೀತಿಯ ಒಂದು ಅವಸ್ಥೆಯಲ್ಲಿ ಕಂಡು ಬರ್ತಾವೆ. ಹೌದಲ್ಲ. ಈಗ ಕೇರಳದ ಒಟ್ಟಾರೆ ಸ್ಥಿತಿಗತಿ ಯಾಕಂತ ಹೇಳಿದ್ರೆ ಮೊನ್ನೆ ಒಂದು ವಾರಗಳ ಹಿಂದೆ ಸ್ವಲ್ಪ ತೀವ್ರ ಸ್ವರೂಪದಲ್ಲಿ ಏನು ಕೊರೋನಾ ಸ್ಪ್ರೆಡ್ ಆಗ್ತಾ ಉಂಟು ಅಂತ ಮಾಹಿತಿಗಳು ಇತ್ತು. ಅದು ಇಲ್ಲ ಅಂತ ಹೇಳಿ ಅಲ್ಲಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಅದರ ದುಪ್ಪಟ್ಟು ಪ್ರಮಾಣದಲ್ಲಿ ತಪಾಸಣೆ ನಡೀತಾ ಉಂಟು. ತಪಾಸಣೆ ನಡೆಯುವಾಗ ಒಂದು ಭಾಗದಲ್ಲಿ ರಿಸಲ್ಟ್ ಆ ರೀತಿ ಬರಬಹುದು. ಅದನ್ನು ಮುನ್ಸೂಚನೆ ಕೋಡಿಯ ಇಲ್ಲಿಯ ಮುಖ್ಯಮಂತ್ರಿಯವರು ಆ ರೀತಿ ಆದೇಶ ಹೊರಡಿಸಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಆರೋಗ್ಯ ಮಂತ್ರಿ ಕೂಡ ಹೇಳಿದ್ದಾರೆ, ಈ ರೀತಿಯಾಗಿ ರಿಸಲ್ಟ್ ಬರಬಹುದು, ಗಾಬರಿ ಆಗ್ಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರು ಮೊದಲೇ ಹೇಳಿದ್ದಾರೆ. ಅಂದ್ರೆ ತೀವ್ರ ಸ್ವರೂಪದಲ್ಲಿ ಜನರ ತಪಾಸಣೆಗಳು ನಡೀತಾ ಉಂಟು, ಆರೋಗ್ಯ ತಪಾಸಣೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಈ ರೀತಿಯ ರಿಸಲ್ಟ್ ಆಗಿ ಸ್ವಲ್ಪ ಬರ್ತಾ ಉಂಟು. ಈಗ ನಮ್ಮ ಕರ್ನಾಟಕದಲ್ಲಿ ತಪಾಸಣೆ ಭಾರಿ ಅಪರೂಪ ಅಲ್ವಾ ನಡೆಯೋದು?
ಅಪರೂಪ ಅಂತ ಹೇಳಿ ಹೇಳುದು. ನಮ್ಮ ಲೆಕ್ಕದಲ್ಲಿ ಅಪರೂಪ. ಅದನ್ನು ಅವರು ಮಾಡಿಸಿದ್ದು ಅನ್ನೋದನ್ನ ಮಾಡ್ಬೇಕಂತೇಳಿ ಕೇರಳದ ಜನಪ್ರತಿನಿಧಿಗಳು ಇದೆ, ನೀವು ನಿಮ್ಮ ಕರ್ನಾಟಕದಲ್ಲಿ ಎಷ್ಟು ತಪಾಸಣೆ ಮಾಡ್ತೀರಿ ಅದನ್ನು ನೀವು ಬಹಿರಂಗಪಡಿಸಿ ಅಂತ ಇಲ್ಲಿ ಅವರು ಸವಾಲಾಗ್ತಾ ಇದ್ದಾರೆ. ಕೇರಳದವರು ಸವಾಲಾಗ್ತಾ ಇದ್ದಾರೆ, ಕರ್ನಾಟಕದಲ್ಲಿ ನೀವು ಎಷ್ಟು ತಪಾಸಣೆ ಮಾಡ್ತಾ ಇದ್ದೀರಿ, ಎಷ್ಟು ತಪಾಸಣೆ ನೀವು ಮಾಡ್ತಾ ಇದ್ದೀರಿ, ಕೇರಳದವರ ತಪಾಸಣೆಯ ಮಟ್ಟಿಗೆ ನಿಮ್ಮ ತಪಾಸಣೆ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ ಇಲ್ಲಿ ಕ್ವಶನ್ ಆಗ್ತಾ ಇದೆ. ಸೊ ಈಗ ತಪಾಸಣೆ ಹಾಗಾದ್ರೆ ಕೇರಳದಲ್ಲಿ ಬಾರಿ ವ್ಯಾಪಕವಾಗಿ ತಪಾಸಣೆ ಆಗ್ತಾ ಉಂಟು, ಹಾಗಾಗಿ ಈ ಒಂದು ಪಾಸಿಟಿವ್ ರೇಟ್ ಮಾತ್ರವಲ್ಲ, ವ್ಯಾಪಕವಾಗಿ ಮಾತ್ರ ಅಲ್ಲ, ಸಂಘಟನೆಗಳು, ವ್ಯಾಪಾರಿ ಸಂಘಟನೆಗಳು ತಪಾಸಣೆ ಮಾಡಿದವರಿಗೆ 1,000 ನಗದು ಮತ್ತು ಅವರಿಗೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿಗಳನ್ನು ನೀಡ್ತಾ ಒಂದು ಜಿಲ್ಲೆಯ ಬೇಡಂನಲ್ಲಿ ಇವತ್ತೊಂದು ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಯಾರೆಲ್ಲ ಇಂಟ್ರೆಸ್ಟ್ ಅಲ್ಲಿ ತಪಾಸಣೆ ಮಾಡಿಸ್ತಾ ಇದ್ದಾರೆ, ಯಾಕಂದ್ರೆ ಕೋವಿಡ್ ರೇಟ್ ಅವರ ವಾರ್ಡ್ನಲ್ಲಿ ಕಮ್ಮಿ ಆಗಿ ವ್ಯಾಪಾರ ಸಂಸ್ಥೆಗಳು ತೆರೆಯುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಜನರು ಸ್ವಯಂ ಪ್ರೇರಿತರಾಗಿ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಬೇಕು ಅಂತ. ಸೊ ಹಾಗಾಗಿ ಯಾಕಂದ್ರೆ ಕರ್ನಾಟಕದಲ್ಲಿ ಒಂದು ಸ್ಪಷ್ಟವಾದಂತ ಚಿತ್ರಣ ಕೇರಳದ ಬಗ್ಗೆ ಇಲ್ಲ. ಅಂದ್ರೆ 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 ಅಯ್ಯೋ ವಿಪರೀತ ಕೇರಳದಲ್ಲಿ ಇಡೀ ಬೀದಿಯಲ್ಲಿ ಕೊರೋನಾ ವೈರಸ್ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಸೊ ನೀವು ಹೇಳ್ತಾ ಇರುವಂತದ್ದು ಜನರು ಸ್ವಯಂ ಪ್ರೇರಿತರಾಗಿ ತಪಾಸಣೆ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರ ಕೂಡ ಜನ ಸ್ವಯಂ ಪ್ರೇರಿತರಾಗಿ ತಪಾಸಣೆಯಲ್ಲಿ ಭಾಗಿಯಾಗಬೇಕು. ಮತ್ತೆ ಮೂರನೆಯದಾಗಿ ಈ ಎಲ್ಲ ತಪಾಸಣೆ ಮಾಡಿದಾಗ ಖಂಡಿತವಾಗಿಯೂ ಏನು ಪಾಸಿಟಿವ್ ರೇಟ್ ಜಾಸ್ತಿ ಇರಬಹುದು ಅನ್ನೋದನ್ನು ಸರ್ಕಾರವೇ ಮೊದಲಾಗಿ ಏನು ಜನರಿಗೆ ಸೂಚಿಸಿದೆ ಅಂತ. ಹೌದು, ತಿಳಿಸಿದೆ, ಮೊದಲೇ ತಿಳಿಸಿದೆ. ಇನ್ನು ಕೂಡ ಇವರು ಕೂಡ ಅವರು ಉತ್ತೇಜನ ಕೊಡ್ತಾ ಇದ್ದಾರೆ, ಇನ್ನು ಕೂಡ ನೀವು ಟೆಸ್ಟ್ ಮಾಡ್ತೀವಿ ಅಲ್ಲಿಂದಲೇ ನಮಗೆ ತಡೆ ಹಿಡಿಯಲು ಸಾಧ್ಯ. ಮಾತ್ರ ಅಲ್ಲ, ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ವ್ಯಾಕ್ಸಿನೇಷನ್ ಕೂಡ ನಡೀತಾ ಉಂಟು. ಉತ್ತಮ ಮಟ್ಟದಲ್ಲಿ ವ್ಯಾಕ್ಸಿನೇಷನ್ ನಡೀತಾ ಉಂಟು ಕಾಸರಗೋಡು ಜಿಲ್ಲೆಯಲ್ಲಿ. ಈ ತಪಾಸಣೆಯಲ್ಲಿ ಪಾಸಿಟಿವ್ ಬಂದವರಿಗೆಲ್ಲ ಈಗ ಪಾಸಿಟಿವ್ ಬಂದವರಿಗೆಲ್ಲ ಏನ್ ಮಾಡ್ತಾರೆ, ಕ್ವಾರಂಟೈನ್ ಮಾಡ್ತಾರಾ ಅಥವಾ ಹೋಮ್ ಐಸೋಲೇಷನ್ ಮಾಡ್ತಾರಾ? ಕ್ವಾರಂಟೈನ್ ಬೇಕಿದ್ದವರಿಗೆ ಕ್ವಾರಂಟೈನ್ ಕೊಡ್ತಾ ಇದ್ದಾರೆ. ಇಲ್ಲದ್ರೆ ಆಸ್ಪತ್ರೆ ಸೌಲಭ್ಯಗಳನ್ನು ಕೊಡಿದ್ರೆ ಕಾಸರಗೋಡು ಜಿಲ್ಲಾ ಆಸ್ಪತ್ರೆಯಲ್ಲಿ ಉಕ್ಕಿನಡ್ಕದಲ್ಲಿ ಕೂಡ ಒಂದು ಸ್ಥಾಪನೆಯನ್ನು ಸ್ಥಾಪಿಸಿದ್ದಾರೆ. ಮಂಜೇಶ್ವರ ಗೋವಿಂದಪಯ್ಯಲ್ಲಿ ಕೂಡ ಒಂದು ಉಂಟು, ಅಲ್ಲಿ ಕೂಡ ಇದು ಕೊಡ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಹಲವು ಕಡೆ ಬಾಕಿದ್ದ ಖಾಸಗಿ ಆಸ್ಪತ್ರೆಗಳು ದಾಖಲಿಸಿದ್ರು ಕೂಡ ಸರ್ಕಾರದ ಇದಕ್ಕೆ ಅವರ ಗಮನಕ್ಕೆ ತಂದರೆ ಆ ಬಿಲ್ ಅನ್ನು ಕೂಡ ಅವರಿಗೆ ಉಚಿತವಾಗಿ ನೀಡುವ ರೀತಿಯಲ್ಲಿ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಉಚಿತವಾದ ಚಿಕಿತ್ಸೆನಾ? ಹೌದೌದು, ಖಾಸಗಿ ಆಸ್ಪತ್ರೆಗಳಲ್ಲಿ. ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಪೇಷಂಟ್ಗಳಿಗೆ ಉಚಿತ ಚಿಕಿತ್ಸೆ ದಾಖಲಾದ ಕೂಡಲೇ ಅವರು ಸರ್ಕಾರದ ಗಮನಕ್ಕೆ ತರುವ ರೀತಿಯಲ್ಲಿ ಅವರು ಅವರ ವ್ಯಾಪ್ತಿಯಲ್ಲಿ ಬರುವಂತಹ PHC ಸೆಂಟರ್, ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಅವರು ನೀಡಿ ಅಲ್ಲಿ ವೈದ್ಯರ ಸಹಿಯನ್ನು ಪಡೆಕೊಂಡು ಇದನ್ನು ಅಪ್ಲಿಕೇಶನ್ ಅನ್ನು ಪುನಃ ಅವರು ಖಾಸಗಿ ಆಸ್ಪತ್ರೆಗೆ ತಲುಪಿಸಿದರೆ ಆ ಹೊತ್ತಿನಿಂದ ಅವರಿಗೆ ಅಲ್ಲಿಂದ ಬರುವ ಬಿಲ್ಗಳೆಲ್ಲ ಉಚಿತವಾಗ್ತದೆ, ಸರ್ಕಾರ ಪಾವತಿಸ್ತದೆ. ಅಷ್ಟೊಂದು ರೀತಿಯಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈಗ ಉಳಿದಂತೆ ವ್ಯಾಪಾರ ವಹಿವಾಟುಗಳು, ಜನಜೀವನ ಎಲ್ಲ ಯಾವ ರೀತಿ ನಡೀತಾ ಉಂಟು, ಯಾವ ರೀತಿ ಉಂಟು? ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಮಂದಿಗೆ ತಣ್ಣಗಾಗಿದೆ. ಯಾಕಂತ ಹೇಳಿದ್ರೆ ಇವರು ಕೋವಿಡ್ ಪ್ರಮಾಣದಲ್ಲಿ ವಾರ್ಡ್ಗಳನ್ನು ಆಧರಿಸಿ ಯಾವ ರೀತಿಯಲ್ಲಿ ಯಾವ ರೇಟ್ ಬರ್ತಾ ಉಂಟು, 10ಕ್ಕಿಂತ ಜಾಸ್ತಿ ಇದ್ದವರಿಗೆ ಯಾವುದೇ ವ್ಯಾಪಾರ ಕೇಂದ್ರವನ್ನು ತೆರಳಲು ಅವಕಾಶವನ್ನು ಕೊಡ್ತಾ ಇಲ್ಲ. ಶುಕ್ರವಾರದಂದು ಒಂದು ದಿವಸ ಮಾತ್ರ ಕೊಡ್ತಾ ಇದ್ದಾರೆ. ದಿನನಿತ್ಯದ ಸಾಮಗ್ರಿಗಳನ್ನು ಕೊಡುವ ರೀತಿಯನ್ನು ವಾರದ ಎಲ್ಲಾ ದಿನಗಳಲ್ಲೂ ಓಪನ್ ಮಾಡಿ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಮುಕ್ತ ಅವಕಾಶವನ್ನು ನೀಡಲಾಗಿದೆ. ಈಗ ಅಂದ್ರೆ ಈಗ ನೀವು ಹೇಳೋ ಪ್ರಕಾರ ಕಳೆದ 2 ದಿವಸಗಳಿಂದ ಪಾಸಿಟಿವ್ ರೇಟ್ ಕೂಡ ಕಡಿಮೆ ಆಗ್ತಾ ಉಂಟು. ಕಮ್ಮಿ ಆಗ್ತಾ ಉಂಟು. ಹಾಗಾದ್ರೆ ಬಹುಶಃ ಮುಂದಿನ 1 ವಾರದಲ್ಲಿ ಸ್ವಲ್ಪ ಮತ್ತು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಬದಲಾವಣೆ ಸಾಧ್ಯತೆ ಇದೆ. ಎಸ್ ಇದು ರೆಮಾನ್, ನಿಮ್ಮ ಎಲ್ಲ ಸಮಗ್ರವಾದಂತ ಮಾಹಿತಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ರೆಮಾನ್ ಕಾಸರಗೋಡು ಪ್ರತಿನಿಧಿ ಅವರು ಹೇಳೋ ಪ್ರಕಾರ ಕೇರಳದಲ್ಲಿ ಪಾಸಿಟಿವ್ ದರಗಳು ಅಥವಾ ಏನು ಕೋವಿಡ್ ಪ್ರಕರಣಗಳು ಜಾಸ್ತಿ ಇದ್ದರೂ ಕೂಡ ಅದಕ್ಕೆ ಕಾರಣ ತಪಾಸಣೆ ಭಾರಿ ವ್ಯಾಪಕವಾದ ಗ್ರಾಸ್ ರೂಟ್ ನಾವು ವಾರ್ಡ್ ಲೆವೆಲಲ್ಲಿ ತಪಾಸಣೆ ನಡೀತಾ ಉಂಟು. ಸೊ ಹಾಗಾಗಿ ಈ ಒಂದು ಪಾಸಿಟಿವ್ ದರಗಳು ಅಥವಾ ಈ ಒಂದು ಕೋವಿಡ್ ಪ್ರಕರಣಗಳು ದಾಖಲಾಗ್ತಾ ಉಂಟು. ಅದು ಬೇರೆ ರಾಜ್ಯಗಳಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಕೇರಳದಷ್ಟು ತೀವ್ರ ಸ್ವರೂಪದಲ್ಲಿ ತಪಾಸಣೆಗಳು ನಡೀತಾ ಇಲ್ಲ. ಖಂಡಿತವಾಗಿ ಕೂಡ ಕರ್ನಾಟಕದಲ್ಲಿ ನಾವೀಗ ದಕ್ಷಿಣ ಕನ್ನಡ ಜಿಲ್ಲಾವನ್ನೇ ಕಂಪೇರ್ ಮಾಡಿ ನೋಡಿದರೆ ಎಲ್ಲೂ ಕೂಡ ವಾರ್ಡ್ ಮಟ್ಟದಲ್ಲಿ ಅಥವಾ ಪಂಚಾಯತ್ ಮಟ್ಟದಲ್ಲಿ ತಪಾಸಣೆಗಳು ಇವತ್ತು ನಡೀತಾ ಇಲ್ಲ. ಸ್ಪಷ್ಟವಾಗಿ ಎಲ್ಲೂ ಕೂಡ ಇಷ್ಟು ವ್ಯಾಪಕವಾದ ನೆಲೆಯಲ್ಲಿ ತಪಾಸಣೆಗಳು ನಡೀತಾ ಇಲ್ಲ. ಇನ್ನೂ ರುಟೀನ್ ಪ್ರೋಸೆಸ್ ಅಂತ ಹೇಳುವಾಗೆ ತಪಾಸಣೆಗಳು ನಡೀತದೆ ಅದು ಒತ್ತಾಯಪೂರ್ವಕವಾಗಿ ಅಥವಾ ಜನರೆಲ್ಲ ವಾಲಂಟಿಯರ್ ಆಗಿ ಸ್ವಯಂ ಪ್ರೇರಣೆಯಿಂದ ಈ ಒಂದು ತಪಾಸಣಾ ಕೇಂದ್ರಗಳಿಗೆ ಬಂದು ತಪಾಸಣೆ ಮಾಡಿಕೊಳ್ಳಬೇಕು ಅನ್ನುವಂಥ
ಯಾವ ನಿರ್ದೇಶನಗಳು ಇಲ್ಲ ಅಥವಾ ಆ ರೀತಿ ನಡೀತಾನೂ ಇಲ್ಲ. ಸೊ ಹಾಗಾಗಿ ರೆಹಮಾನ್ ಅವರು ಹೇಳಿರುವಂಥ ಮಾಹಿತಿ ಪ್ರಕಾರ ಕೇರಳದಲ್ಲಿ ಇದು ವ್ಯಾಪಕವಾಗಿ ತಪಾಸಣೆಗಳು ನಡೀತಾ ಉಂಟು. ಈವನ್ ವ್ಯಾಪಾರಸ್ಥರು ಕೂಡ ನೀವು ಹೋಗಿ ಗ್ರಾಹಕರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ನೀವು ಟೆಸ್ಟ್ ಮಾಡಿಸಿಕೊಂಡು ಬನ್ನಿ, ಟೆಸ್ಟ್ ಮಾಡಿಸಿದ ರಿಪೋರ್ಟ್ ನಮಗೆ ಅಥವಾ ಮೆಸೇಜ್ ನಮಗೆ ತೋರಿಸಿದರೆ ನಿಮಗೆ 1,000 ರೂಪಾಯಿ ಗಿಫ್ಟ್ ಕೊಡ್ತೇವೆ ಅಂತ. ಸೊ ಈ ರೀತಿಯಲ್ಲಿ ಒಟ್ಟು ಜನ ಈ ಒಂದು ತಪಾಸಣೆಯ ಪ್ರಕ್ರಿಯೆಯಲ್ಲಿ ಕೇರಳದಲ್ಲಿ ಭಾಗಿಯಾಗಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಏನು ಈ ಒಂದು ಪಾಸಿಟಿವ್ ಪ್ರಕರಣಗಳು ಅದರ ದಾಖಲಾತಿ ಅದು ಗ್ರಾಫಲ್ಲಿ ಮೇಲೆ ಉಂಟು. ಇನ್ನೊಂದು ವಿಚಾರ, ಈ ವಿಚಾರವಾಗಿ ಕೇರಳದ ಸರ್ಕಾರ ಅಥವಾ ಮುಖ್ಯಮಂತ್ರಿ ಅಥವಾ ಆರೋಗ್ಯ ಸಚಿವರು 15 ದಿವಸಗಳ ಮೊದಲೇ ಹೇಳಿರುವಂಥದ್ದು, ನಾವು ತಪಾಸಣೆಯನ್ನು ಅತ್ಯಂತ ವ್ಯಾಪಕವಾಗಿ ಮಾಡ್ತೇವೆ. ಸೊ ಇಂತಹ ಸಂದರ್ಭದಲ್ಲಿ ಪಾಸಿಟಿವ್ ಪ್ರಕರಣಗಳು ಖಂಡಿತವಾಗಿ ಜಾಸ್ತಿಯಾಗಿ ಕಾಣಲಿಕ್ಕೆ ಬರುತ್ತೆ. ಸೊ ಆ ಕಾರಣದಿಂದ ನಾವು ಚಿಕಿತ್ಸೆಯನ್ನು ಮತ್ತು ಮುನ್ನೆಚ್ಚರಿಕೆಯನ್ನು ಮತ್ತು ವ್ಯಾಕ್ಸಿನೇಷನ್ ಅನ್ನು ಕೂಡ ವ್ಯಾಪಕವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಯಾರಿಗೆ ಪಾಸಿಟಿವ್ ಬಂದಿರುತ್ತೆ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಗಮನಿಸಬೇಕಾದ ವಿಚಾರ, ಕೇರಳ ಅದನ್ನು ಎಲ್ಲವನ್ನೂ ಕೂಡ ಒಂದು ಸ್ಟ್ರಾಟಜಿಕಲ್ ಆಗಿ ಒಂದು ಪಕ್ಕಾ ಒಂದು ವ್ಯವಸ್ಥಿತವಾದಂಥ ಒಂದು ಕಾರ್ಯಚಟುವಟಿಕೆಯ ಮೂಲಕವೇ ಇದನ್ನು ಮಾಡ್ತಾ ಉಂಟು ಅಂತ. ಅಂದರೆ ಜನರನ್ನು ಸ್ವಯಂ ಪ್ರೇರಿತರಾಗಿ ಮತ್ತು ಸರ್ಕಾರದ ಒತ್ತಡದಿಂದ ಕೂಡ ತಪಾಸಣೆಗೆ ಒಳಪಡಿಸುವಂಥದ್ದು, ಮತ್ತೆ ಅವರಿಗೆ ಚಿಕಿತ್ಸೆ ಕೊಡುವಂಥದ್ದು, ಮತ್ತು ವ್ಯಾಕ್ಸಿನೇಷನ್ ಅನ್ನು ವ್ಯಾಪಕ ಮಾಡುವಂಥದ್ದು. ಸೊ ಇದು ಸಾಮಾನ್ಯವಾಗಿ ಯಾವುದೇ ಸಾಂಕ್ರಾಮಿಕಗಳು ಬಂದಾಗ ಜಗತ್ತಿನ ಎಲ್ಲೆಡೆ ನಡೆಯುವಂಥ ಒಂದು ಪ್ರಕ್ರಿಯೆ ಇದು. ಯಾಕಂತೇಳಿದ್ರೆ ನಮ್ಮಲ್ಲಿ ಅಥವಾ ಅನೇಕ ರಾಜ್ಯಗಳಲ್ಲಿ ಜನ ತಪಾಸಣಾ ಕೇಂದ್ರಗಳಿಗೆ ಹೋಗುವುದಿಲ್ಲ, ಒತ್ತಾಯ ಮಾಡಿದ್ರು ಕೂಡ ಹೋಗುವುದಿಲ್ಲ, ಸ್ವಯಂ ಪ್ರೇರಣೆಯಿಂದ ಹೋಗುವುದಂತೂ ತೀರಾ ಕಡಿಮೆ. ಸೊ ಹಾಗಾಗಿ ಏನಾಗುತ್ತೆ, ವೈರಸ್ ಅದು ನಮ್ಮ ನಡುವೆ ಸುತ್ತಾ ಇರ್ತದೆ. ಈ ಕೋವಿಡ್ ಸಾಂಕ್ರಾಮಿಕ ವ್ಯಾಪಕವಾಗಿ ಸ್ಪ್ರೆಡ್ ಆಗಲಿಕ್ಕೆ ಆರಂಭವಾಗುವಾಗ ವೈದ್ಯರುಗಳು ಕೂಡ ಇದನ್ನೇ ಹೇಳಿದ್ದು, ಈವನ್ ICMR ಕೂಡ ಇದನ್ನೇ ಹೇಳಿದ್ದು, ಕೇಂದ್ರದ ಆರೋಗ್ಯ ಸಚಿವಾಲಯ ಕೂಡ ಇದನ್ನೇ ಹೇಳಿದ್ದು, ನೀವು ತಪಾಸಣೆಯನ್ನು ವ್ಯಾಪಕ ಮಾಡಿ ಮತ್ತು ಚೈನ್ ಬ್ರೇಕ್ ಮಾಡಿ, ಆ ಮೂಲಕ ನೀವು ಚೈನ್ ಬ್ರೇಕ್ ಮಾಡಿ ಅನ್ನುವಂಥ ವಿಚಾರವನ್ನು ಹೇಳಿದ್ದು. ಬಹುಶಃ ಒಂದು ಸಂದರ್ಭದಲ್ಲಿ ಅದು ಕೇರಳವನ್ನು ಆತಂಕಕ್ಕೆ ದೂಡಿದ್ದರೂ ಕೂಡ ಹೊರ ಜಗತ್ತಿನಲ್ಲಿ, ಅಂದರೆ ಹೊರ ರಾಜ್ಯಗಳಲ್ಲಿ ಅಲ್ಲಿ ವ್ಯಾಪಕವಾದ ಪ್ರಕರಣಗಳಿದ್ದಾವೆ ಅಂತ. ಆದರೆ ಅವರು ಅದನ್ನು ಸ್ಟ್ರಾಟಜಿಕಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾವುದೇ ಏರಿಯಾ ಇರ್ಬೋದು, ಯಾವ ಏರಿಯಾದಲ್ಲಿ ಕೊರೋನಾ ಅಥವಾ ಕೋವಿಡ್ ಪ್ರಕರಣಗಳು ಜಾಸ್ತಿ ಆಗಿದೆ ಆ ಏರಿಯಾ, ಆ ಪ್ರದೇಶ, ಆ ವಾರ್ಡನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಚಿಕಿತ್ಸೆ ಕೊಡುವಂಥದ್ದು, ಮುನ್ನೆಚ್ಚರಿಕೆ ವಹಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಇವಾಗ 2 ದಿವಸಗಳಿಂದ ಪ್ರಕರಣಗಳ ಸಂಖ್ಯೆ ಕೂಡ ಕಡಿಮೆಯಾಗಿದೆ. ಸೊ ಇದು ಗಮನಿಸಬೇಕಾದ ವಿಚಾರ. ಈಗ ಇನ್ನು ಇದರ ಪರಿಣಾಮ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ಇದೇ ಸ್ಟ್ರಾಟಜಿ ಪ್ರಕಾರ ಕೇರಳ ಮುನ್ನಡೆದರೆ ಕೇರಳದಲ್ಲಿ ಪ್ರಕರಣಗಳು ಕಡಿಮೆ ತುಂಬ ಕಡಿಮೆ ಆಗುತ್ತಾ ಬರುತ್ತೆ. ಸೊ ಉಳಿದ ರಾಜ್ಯಗಳಲ್ಲಿ ಆವಾಗ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗುತ್ತಾ ಬರುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕೇಂದ್ರ ಆರೋಗ್ಯ ಸಚಿವಾಲಯ ಹೇಳಿದೆ, ವ್ಯಾಪಕವಾದ ತಪಾಸಣೆಗಳನ್ನು ಎಲ್ಲ ರಾಜ್ಯಗಳು ಮಾಡಬೇಕು ಮತ್ತು ಕಟ್ಟುನಿಟ್ಟಾಗಿ ಮಾಡಬೇಕು ಅಂತ. ಸೊ ಹಾಗಾಗಿ ಆವಾಗ ಪರಿಸ್ಥಿತಿ ಅದು ತದ್ವಿರುದ್ಧ ಆಗುತ್ತೆ. ಸೊ ಅಂಥ ಸಾಧ್ಯತೆಗಳು ಇವಾಗಿನ ಕೇರಳದ ಗ್ರಾಫ್ ನೋಡುವಾಗ ನಮಗೆ ಕಾಣಿಸುವಂಥದ್ದು ಭಾರಿ ಸ್ಪಷ್ಟ ಇಲ್ಲಿ. ಸೊ ಹಾಗಾಗಿ ಸುಮ್ಮನೆ ವದಂತಿ ಅಥವಾ ಸೆನ್ಸೇಷನಲ್ ಆಗಿ ಸುದ್ದಿ ಮಾಡುವುದಕ್ಕಿಂತ ಅಥವಾ ವದಂತಿಯನ್ನೇ ಸುದ್ದಿಯ ಸ್ವರೂಪದಲ್ಲಿ ಹರಡುವುದಕ್ಕಿಂತ ಇಲ್ಲಿ ವಾಟ್ಸ್ ಅ ಫ್ಯಾಕ್ಟ್ ಅನ್ನೋದನ್ನು ನೋಡಿಕೊಂಡು ನಾವು ಸುದ್ದಿ ಮಾಡಬೇಕಾಗಿ ಮಂಗಳೂರಿನ ಗಡಿಭಾಗ ತಲಪಾಡಿಯಲ್ಲಿ ಉಂಟಾಗಿರುವಂಥ ಈ ಒಂದು ಸಂಘರ್ಷಮಯ ವಾತಾವರಣವನ್ನು ಕೂಡ ನಾವು ಒಂದು ಸೌಹಾರ್ದತೆಯಿಂದ ಮತ್ತು ಪರಸ್ಪರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ರೀತಿಯಲ್ಲಿ ಈ ಒಂದು ಪ್ರದೇಶದಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಕೇರಳ ಭಾಗದವರನ್ನು ನಿನ್ನೆಯಿಂದ ಕರ್ನಾಟಕಕ್ಕೆ ಎಂಟ್ರಿಗೆ ಭಾರಿ ಸ್ಟ್ರಿಕ್ಟ್ ಮಾಡಲಾಗಿದೆ. ಇವಾಗ ಕೇರಳದವರು ಪ್ರತಿರೋಧ ತೋರಿಸ್ತಾ ಇರುವುದು, ಕಾಸರಗೋಡಿನವರು, ನೀವು ಇಷ್ಟು ಬಿಗುವಾದ ನಿಲುವಿಗೆ ಬಂದರೆ ನಾಳೆಯಿಂದ ನಿಮ್ಮ ಕರ್ನಾಟಕದಿಂದ ಬರುವಂಥ ವಾಹನಗಳಿಗೆ ಕೂಡ ನಾವು ಕೇರಳದಲ್ಲಿ ತಡೆ ಮಾಡ್ತೇವೆ ಅಂತ. ಸೊ ಈ ರೀತಿಯ ಸಂಘರ್ಷಗಳು ಗಡಿಭಾಗದಲ್ಲಿ ನಡೀಬಾರದು. ಈ ರೀತಿಯ ಸಂಘರ್ಷದ ವಾತಾವರಣಗಳು ಗಡಿ ಭಾಗದಲ್ಲಿ ನಡೀಬಾರದು. ಯಾಕಂತ ಹೇಳಿದ್ರೆ ಇದು ಆ ನಂತರ ಮುಂದಿನ ದಿನಗಳಲ್ಲಿ ಇದೊಂದು ವ್ಯಾಪಕವಾದ ಆಕ್ರೋಶ ಅಥವಾ ಒಂದು ಜನರ ನಡುವೆ ಪರಸ್ಪರ ವೈಮನಸ್ಸನ್ನು ಮೂಡಿಸಲಿಕ್ಕೆ ಕಾರಣ ಆಗುತ್ತೆ. ಸೊ ಸಾಂಕ್ರಾಮಿಕ ರೋಗ ಬರುತ್ತೆ, ಅದು ಹೋಗುತ್ತೆ, ಆದರೆ ಜನ ಅಲ್ಲೇ ಇರ್ತಾರೆ, ಊರುಗಳು ಅಲ್ಲೇ ಇರುತ್ತೆ. ಸೊ
ಹಾಗಾಗಿ ನಾವು ಇದನ್ನೊಂದು ತುಂಬ ಸ್ಟ್ರಾಟಜಿಕಲ್ ಆಗಿ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ, ಜನರಿಗೆ ಕನ್ವಿನ್ಸ್ ಮಾಡುವ ರೀತಿಯಲ್ಲಿ ಈ ಒಂದು ವಿಚಾರವನ್ನು ಮ್ಯಾನೇಜ್ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ನಾವು ನಿನ್ನೆ ದಿವಸ ನೋಡಿದೆವು, ಮಂಗಳೂರು ವಿಶ್ವವಿದ್ಯಾನಿಲಯದ ಪದವಿ ಪರೀಕ್ಷೆಗಳು, ಡಿಗ್ರಿ ಎಕ್ಸಾಮಿನೇಷನ್ ಆರಂಭವಾಗಿತ್ತು. ಆ ಸಂದರ್ಭದಲ್ಲೇ ಅನೇಕ ವಿದ್ಯಾರ್ಥಿಗಳು, ನೂರಾರು ವಿದ್ಯಾರ್ಥಿಗಳು ಕೇರಳ ಭಾಗದಿಂದ ಮಂಗಳೂರಿಗೆ ಬರುವವರಿದ್ದರು. ಗಡಿ ಭಾಗದಲ್ಲಿ ತಾಸುಗಟ್ಟಲೆ ಅವರು ಕ್ಯೂ ನಿಲ್ಲುವಂತಾಯಿತು. ಮತ್ತು ಅಧಿಕಾರಿಗಳು, ಕರ್ನಾಟಕದ ಅಧಿಕಾರಿಗಳು ಕೂಡ ಪೂರಕವಾಗಿ ಸ್ಪಂದಿಸಿದರು. ಇದನ್ನು ಕೂಡ ನಾವು ಗಮನಿಸಬೇಕು. ಕರ್ನಾಟಕದ ಅಧಿಕಾರಿಗಳು ಕೂಡ, ಪೊಲೀಸರು ಕೂಡ ಯಾರಿಗೆಲ್ಲ ಎಕ್ಸಾಮ್ ಇದೆ ಅವರು ಆಲ್ ಟಿಕೆಟ್ ತೋರಿಸಿದ ಸಂದರ್ಭದಲ್ಲಿ ಅವರನ್ನು ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಇವತ್ತು ಕೂಡ ಅದೇ ರೀತಿ ನಡೀತಾ ಉಂಟು. ಪರೀಕ್ಷೆಗಾಗಿ ಬರ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸ್ತಾ ಇದ್ದಾರೆ. ಜೊತೆಗೆ ಎಮರ್ಜೆನ್ಸಿ ಸಲುವಾಗಿ ಅದು ವೈದ್ಯಕೀಯ ಸೇವೆ ಇರಬಹುದು ಅಥವಾ ಇತರ ಎಮರ್ಜೆನ್ಸಿ ಸಲುವಾಗಿ ಬರ್ತಾ ಇರುವವರನ್ನು ಕೂಡ ಬಿಡ್ತಾ ಇದ್ದಾರೆ. ಬಟ್ ಕೋವಿಡ್ ರಿಪೋರ್ಟ್ ಬಗ್ಗೆ 72 ಗಂಟೆಗಳ ಪೂರ್ವ ಅನ್ವಯ ಸಂಬಂಧಪಟ್ಟಂತ RT-PCR ರಿಪೋರ್ಟ್ ಬೇಕು ಅನ್ನುವಂಥ ವಿಚಾರ ಮಾತ್ರ ಈಗ ಒಟ್ಟು ಸ್ವಲ್ಪ ಗೊಂದಲಕ್ಕೆ ಕಾರಣವಾಗಿದೆ. ಸೊ ಏನಾಗಿತ್ತು, ಈ ಮೊದಲು ಅಲ್ಲಿ ಟೆಸ್ಟಿಂಗ್ ಕೇಂದ್ರ ಕೂಡ ಇತ್ತು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕೇಂದ್ರ ಮಾಡಿದ ಕೇಂದ್ರ ಕೂಡ ಇತ್ತು, ಮತ್ತೆ ಕಾಸರಗೋಡಿನವರು ಮಾಡಿದ ಕೇಂದ್ರಗಳು ಕೂಡ ಇತ್ತು. ಇವಾಗ ಅದು ರದ್ದಾಗಿದೆ. ಈಗ ಇವತ್ತಿನಿಂದ ಕೇರಳ ಅಂದರೆ ಕಾಸರಗೋಡು ಜಿಲ್ಲಾಡಳಿತ ಟೆಸ್ಟಿಂಗ್ ಕೇಂದ್ರವನ್ನು ಗಡಿ ಭಾಗದಲ್ಲಿ ಆರಂಭಿಸಿದೆ. ಈಗ ಆರಂಭಿಸಿದ್ರು ಕೂಡ ಅಲ್ಲೇನೋ ಮೆಸೇಜ್ ಬರುತ್ತೆ. ಆದರೆ RT-PCR ವರದಿ ಆಯಾ ಕ್ಷಣದಲ್ಲೇ ನೀವು ಟೆಸ್ಟ್ ಮಾಡಿದ ತಕ್ಷಣವೇ ಸಿಗುವುದಿಲ್ಲ. ಸೊ ಇದು ಕೂಡ ಒಂದಷ್ಟು ಜಂಜಾಟಕ್ಕೆ, ಒಂದಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಸ್ವಲ್ಪ ನಾಜೂಕಾಗಿ ಮತ್ತು ಜನರನ್ನು ಪರಸ್ಪರ ವಿಶ್ವಾಸಕ್ಕೆ ಬರುವಂಥ ರೀತಿಯಲ್ಲಿ ಈ ಪರಿಸ್ಥಿತಿಯನ್ನು ಮ್ಯಾನೇಜ್ ಮಾಡಬೇಕಾದ ಅಗತ್ಯತೆ ಇದೆ. ಇದು ಕೇವಲ ಲಾ ಆ್ಯಂಡ್ ಆರ್ಡರ್ ಪ್ರಶ್ನೆ ಮಾತ್ರ ಅಲ್ಲ. ಇದು ಜನರ ಬದುಕು ಮತ್ತು ಜನರ ನಡುವಿನ ಪರಸ್ಪರ ವಿಶ್ವಾಸ ಮತ್ತು ಪರಸ್ಪರ ಸೌಹಾರ್ದ ಬದುಕಿನ ಪ್ರಶ್ನೆ ಕೂಡ ಹೌದು. ಕೇವಲ ಇದನ್ನು ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಅಂತ ಮಾತ್ರ ನಾವು ಕನ್ಸಿಡರ್ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಕಾಸರಗೋಡು ಅನ್ನುವುದು ಈ ಮಂಗಳೂರಿನ ಜನರಿಗೆ ಕೂಡ ನೇರ ಒಂದು ನಿಕಟ ಮತ್ತೊಂದು ಅವಿನಾಭಾವ ಸಂಬಂಧ ಇರುವಂಥ ಪ್ರದೇಶ. ಈ ಭಾಗದಲ್ಲಿರುವಂಥ ಎಲ್ಲ ಜಾತಿ, ಧರ್ಮ, ಸಮುದಾಯದವರ ಬಂಧು ಬಳಗದವರು, ಕುಟುಂಬಿಕರು ಅತ್ತ ಕಾಸರಗೋಡಿನಲ್ಲಿದ್ದಾರೆ. ಯಾಕಂದರೆ ಏಕೀಕರಣಕ್ಕಿಂತ ಪೂರ್ವದಲ್ಲೇ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಅದು ಒಂದೇ ಜಿಲ್ಲೆ ಆಗಿತ್ತು. ಮತ್ತು ನಾವೇನು ತುಳುನಾಡು ಪ್ರಾಂತ್ಯ ಅಂತ ಹೇಳ್ತೇವೆ, ಬಾರ್ಕೂರ್ನಿಂದ ನೀಲೇಶ್ವರ ತನಕ ತುಳುನಾಡು ಅಂತ. ಸೊ ಹಾಗಾಗಿ ನಮಗೆ ಅದೊಂದು ಅವಿನಾಭಾವ ಸಂಬಂಧ ಇರುವಂಥದ್ದು, ಕರುಳ ಬಳ್ಳಿಯ ಸಂಬಂಧ ಇರುವಂಥದ್ದು ಕಾಸರಗೋಡು ಮತ್ತು ಮಂಗಳೂರಿಗೆ. ಸೊ ಹಾಗಾಗಿ ನಾವು ಇದನ್ನು ಕೇವಲ ಲಾ ಆ್ಯಂಡ್ ಆರ್ಡರ್ ಮಾತ್ರ ಇಶ್ಯೂ ಆಗಿ ತೆಗೆದುಕೊಂಡರೆ ಜನರ ನಡುವೆ ಪರಸ್ಪರ ಅಪನಂಬಿಕೆಗಳನ್ನು ಮೂಡಿಸಿದಂತಾಗತ್ತೆ. ಸೊ ಹಾಗಾಗಿ ಇಲ್ಲಿ ವಿಶ್ವಾಸವೇ ಮುಖ್ಯ. ಅಲ್ಲಿ ಯಾವ ಸರ್ಕಾರ, ಇಲ್ಲಿ ಯಾವ ಸರ್ಕಾರ ಅನ್ನೋದು ಪ್ರಶ್ನೆ ಅಲ್ಲ. ನಾನು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ಈ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇನೆ. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.
ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್. ಎಸ್, ನ್ಯೂಸ್ ಆ್ಯಂಡ್ ವ್ಯೂಸ್ ಅನ್ನೋ ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಕರ್ನಾಟಕ ಮಂತ್ರಿಮಂಡಲ, ನೂತನ ಮಂತ್ರಿಮಂಡಲ ರಚನೆಯ ಸಂಬಂಧಪಟ್ಟಂತೆ ಸರ್ಕಸ್ ಇನ್ನೂ ಕೂಡ ಮುಂದುವರಿತಾನೆ ಉಂಟು. ಪೂರ್ಣವಾದಂಥ ಒಂದು ಚಿತ್ರಣ ಇನ್ನು ಬಹುಶಃ ಸಂಜೆ ಒಳಗೆ ಲಭ್ಯವಾಗಬಹುದು ಅನ್ನುವಂಥ ಒಂದು ನಿರೀಕ್ಷೆ. ಕಳೆದ ಮೊನ್ನೆಯ ಭಾನುವಾರ ಸಂಜೆ ದಿಢೀರಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದಿಲ್ಲಿ ಹೈಕಮಾಂಡನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ. ಮುಖ್ಯವಾಗಿ ಸಚಿವ ಸಂಪುಟದಲ್ಲಿ ಯಾರನ್ನು ಸೇರ್ಪಡೆ ಮತ್ತು ಹಳೆಯ ಸಂಪುಟದಲ್ಲಿದ್ದಂಥ ಯಾರನ್ನು ಕೈ ಬಿಡುವ ಈ ವಿಚಾರವಾಗಿ ಮಾತುಕತೆಗೆ ಹೈಕಮಾಂಡ್ ಇವರನ್ನು ಕರೆಸಿಕೊಂಡಿತ್ತು ಅನ್ನುವಂಥದ್ದು ಮಾಹಿತಿ. ಆಲ್ಮೋಸ್ಟ್ ಈಗ ನಿನ್ನೆಯಿಂದ ಬರ್ತಾ ಇರುವಂಥ ಮಾಹಿತಿಗಳು, ವರದಿಗಳ ಪ್ರಕಾರ ಕೂಡ ಇದನ್ನೇ ಹೇಳಲಾಗ್ತಾ ಇದೆ. ಈ ಬಾರಿಯ ನೂತನ ಸಚಿವ ಸಂಪುಟದಲ್ಲಿ, ಅಂದರೆ ಇಲ್ಲಿ ನೂತನ ಅಂತ ಹೇಳುವಾಗ ಭಾರಿ ಪ್ರಮುಖವಾದ ವಿಚಾರ ಗಮನಿಸಬೇಕಾದದ್ದು ಮುಂಬರುವ ವಿಧಾನಸಭಾ ಚುನಾವಣೆ ಮತ್ತು ಅನಂತರದ ಸಂದರ್ಭದಲ್ಲಿ ಬರುವಂಥ ಲೋಕಸಭಾ ಚುನಾವಣೆ. ಈ ಎರಡು ಚುನಾವಣೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರದ ಇಮೇಜ್ ಮತ್ತು ಸರ್ಕಾರದ ಒಂದು ಬ್ರ್ಯಾಂಡನ್ನು ಉನ್ನತೀಕರಿಸುವ ನಿಟ್ಟಿನಲ್ಲಿ ಆದ್ಯತೆ ಕೊಡಬೇಕಾಗಿದೆ. ಸೊ ಹಾಗಾಗಿಯೇ ಆ ಕಾರಣದಿಂದಾಗಿಯೇ ಸಂಪುಟ ಅಂದರೆ ಮುಖ್ಯಮಂತ್ರಿಗೆ ಸರಿ ಸಮಾನವಾದಂಥ, ಮುಖ್ಯಮಂತ್ರಿಗೆ ಸರಿ ತೂಕದ ಮತ್ತು ತುಂಬ ಪಾರದರ್ಶಕ ಆಡಳಿತವನ್ನು ಕೊಡಬೇಕಾದ ನಿಟ್ಟಿನಲ್ಲಿ ಅತ್ಯಂತ ಹೆಚ್ಚಿನ ಕಾಳಜಿ ಮತ್ತು ಆದ್ಯತೆಯನ್ನು ವಹಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸಚಿವ ಸಂಪುಟವನ್ನು ಭಾರಿ ಅಳೆದು ತೂಗಿ ಮಾಡಲಾಗ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಬೊಮ್ಮಾಯಿಯವರು ಭಾನುವಾರ ರಾತ್ರಿಯಿಂದ ಇನ್ನೂ ಕೂಡ ಡೆಲ್ಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಪಕ್ಷದ ಹೈಕಮಾಂಡ್ ಜೊತೆಗೆ ಸಮಾಲೋಚನೆ ಮಾಡ್ತಾ ಇದ್ದಾರೆ. ನಿನ್ನೆ ಅನೇಕ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ, ಕೇಂದ್ರದ ಪಾರ್ಲಿಮೆಂಟರಿ ಸಚಿವರು, ಸಂಸದೀಯ ಖಾತೆ ಸಚಿವರಾಗಿರುವಂಥ, ಕರ್ನಾಟಕದವರೇ ಆಗಿರುವಂಥ ಪ್ರಹ್ಲಾದ್ ಜೋಶಿ ಅವರ ಜೊತೆಗೆ ಮಾತುಕತೆ ನಡೆಸಿದರು. ಆನಂತರ BJP ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ JP ನಡ್ಡಾ ಅವರ ಜೊತೆಗೆ ಮಾತುಕತೆ ನಡೆಸಿದರು. ಸೊ ಈ ಹಂತದಲ್ಲೇ ಒಂದು ಮಟ್ಟಕ್ಕೆ ನೂತನ ಮಂತ್ರಿಮಂಡಲದ ಹೆಸರುಗಳು ಇಲ್ಲಿ ಅಂತಿಮವಾಗಿದೆ ಅನ್ನುವಂಥ ಒಂದು ಮಾಹಿತಿಗಳಿದ್ದಾವೆ. ಈ ನಿನ್ನೆ ದಿವಸ ಪ್ರಹ್ಲಾದ್ ಜೋಶಿ ಮತ್ತು ನಡ್ಡಾ ಅವರ ನಡುವಿನ ಮಾತುಕತೆ, ಸಮಾಲೋಚನೆಯ ಬಳಿಕ ಈ ಒಂದು ಪಟ್ಟಿಯನ್ನು ಇವತ್ತು ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ, ಬಳಿಕ ಮೋದಿಯವರ ಅನುಮೋದನೆ ಪಡೆದು ಅದನ್ನು ಇವತ್ತು ಸಂಜೆ ಬಿಡುಗಡೆ ಮಾಡಬಹುದಾದ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಮತ್ತು ಎಲ್ಲ ಸ್ಥಾನಗಳನ್ನು ಇವತ್ತೇ ಭರ್ತಿ ಮಾಡಲಾಗುವುದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ. ಯಾಕಂತ ಹೇಳಿದ್ರೆ ಸಂಪುಟ ರಚನೆ ಅದು ಭಾರೀ ದೊಡ್ಡ ಒಂಥರ ಸರ್ಕಸ್ಸೇ ಆಗಿದೆ. ಅಷ್ಟು ಸುಲಭವಾಗಿ ಯಾರನ್ನೂ ಕೂಡ ಸಮಾಧಾನಪಡಿಸುವುದು ಅಸಾಧ್ಯವಾದಂಥ ಮಾತು. ಅಷ್ಟು ಸುಲಭವಾಗಿ, ಅಷ್ಟು ಸರಳವಾಗಿ ಯಾರನ್ನು ಕೂಡ ಸಮಾಧಾನ ಪಡಿಸುವಂಥದ್ದು ಅದು ಅಸಾಧ್ಯವಾದಂಥ ಮಾತು. ಸೊ ಈ ಕಾರಣದಿಂದಾಗಿ ಭಾರಿ ಚೆನ್ನಾಗಿ ಅಳೆದು ತೂಗಿ ಈ ಒಂದು ಸಚಿವ ಸಂಪುಟವನ್ನು ರಚಿಸಲಾಗುತ್ತೆ ಅನ್ನುವಂಥ ವಿಚಾರ. ಒಂದು ಕಡೆ ಹಳಬರಿಗೆ ಕೆಲವರಿಗೆ ಗೇಟ್ ಪಾಸ್ ಕೊಡುವಂಥದ್ದು ಮತ್ತು ಹೊಸಬರನ್ನು ಸೇರ್ಪಡೆ ಮಾಡುವಂಥದ್ದು ಒಂದು ವಿಚಾರ. ಇನ್ನೊಂದು ಕಡೆ ಯಡಿಯೂರಪ್ಪ ನಿಷ್ಠರನ್ನು ಅಥವಾ ಯಡಿಯೂರಪ್ಪ ಅವರು ಹೇಳುವಂಥ ಅಥವಾ ಒತ್ತಾಯ ಮಾಡುವಂಥ ಕೆಲವರನ್ನು ಸೇರಿಸಿಕೊಳ್ಳಬೇಕಾದ ಅನಿವಾರ್ಯತೆಗಳು. ಇನ್ನೊಂದು ಕಡೆ ಆಪರೇಷನ್ ಕಮಲ 17 ಮಂದಿ ವಲಸಿಗರು ಇದ್ದಾರೆ, ಅವರಿಗೆ ಸ್ಥಾನಮಾನ ಕೊಡುವಂಥ ವಿಚಾರ. ಯಾಕಂತ ಹೇಳಿದ್ರೆ ಸರ್ಕಾರದ ಭದ್ರತೆಯ ಬಗ್ಗೆ ದೊಡ್ಡ ತೂಗುಕತ್ತಿಯಾಗಿರೋರು ಇದೇ 17 ಮಂದಿ. ಇವರಲ್ಲಿ ಎಷ್ಟು ಜನಕ್ಕೆ ಈ ಬಾರಿ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡ್ತಾರೆ, ಇವರಲ್ಲಿ ಎಷ್ಟು ಜನರನ್ನು ಕೈ ಬಿಡ್ತಾರೆ ಅನ್ನೋದು ಕೂಡ ಭಾರಿ ಮುಖ್ಯವಾಗುತ್ತೆ. ಯಾಕಂತ ಹೇಳಿದ್ರೆ ಇದರಲ್ಲಿ 17 ಮಂದಿಗೆ ಕೂಡ ಕೊಟ್ಟರೆ, ಸ್ಥಾನಮಾನವನ್ನು ಕೊಟ್ಟರೆ ಅಥವಾ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ಮತ್ತೆ ಅಲ್ಲಿ ಉಳಿಯುವಂಥದ್ದು 17 ಸ್ಥಾನಗಳು ಮಾತ್ರ. ಸೊ ಇದನ್ನು ಎಷ್ಟು ಮಂದಿಗೆ ಅಂತ ಹಂಚಿಕೊಳ್ಳುವಂಥದ್ದು ಮೂಲ BJP, ಅದರಲ್ಲಿ ಯುವಕರು ಮತ್ತು ಅದರಲ್ಲಿ ಹಿರಿಯರು, ಮತ್ತು ಅನುಭವಿಗಳು. ಸೊ ಇವರಲ್ಲಿ ಕೇವಲ 17 ಮಂದಿಗೆ ಇದನ್ನು ವಿತರಣೆ ಮಾಡುವುದು ಅದು ಭಾರಿ ತ್ರಾಸದಾಯಕವಾದಂಥ ಕೆಲಸ ಆಗ್ಬೋದು. ಸೊ ಹಾಗಾಗಿ ಈ 17 ಮಂದಿಯನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಕೇಂದ್ರ BJP ಯಾವುದಾದ್ರೂ ಒಂದು ಸ್ಟ್ರಾಟಜಿಕಲ್ ಆದಂಥ ಸ್ಟ್ರಾಟಜಿಯನ್ನು ಮಾಡಿರಬಹುದು ಅಥವಾ ಮಾಸ್ಟರ್ ಸ್ಟ್ರೋಕ್ ಏನಾದರೂ ಮಾಡಿರಬಹುದು ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಸೊ ಒಟ್ಟು
ಸಚಿವ ಸಂಪುಟವೇ ಅನ್ನು ನಿರ್ಮಾಣ ಮಾಡುವಂಥದ್ದು ಅಥವಾ ರಚಿಸುವಂಥದ್ದು ಭಾರಿ ದೊಡ್ಡ ಏನು ಒಗ್ಗದ ಮೇಲಿನ ನಡಿಗೆ ಅಂತಾಗಿದೆ. ನೀವು ಗಮನಿಸಿರಬಹುದು, ಮೊನ್ನೆಯ ದಿವಸ ಯಡಿಯೂರಪ್ಪ ಅವರು ನಿರ್ಗಮಿಸುವ ದಿವಸ, ರಾಜೀನಾಮೆ ಕೊಡುವ ದಿವಸ, ಅವರು ನಿರ್ಗಮನ ಭಾಷಣ ಮಾಡೋ ಸಂದರ್ಭದಲ್ಲೇ ಭಾರಿ ಸ್ಪಷ್ಟವಾಗಿ ಉಲ್ಲೇಖಿಸಿದಂಥ ಮಾತು, ನಾನು ಈ ಸರ್ಕಾರವನ್ನು ಮಾಡುವ ಸಂದರ್ಭದಲ್ಲಿ ನನಗೆ 2 ತಿಂಗಳ ಕಾಲ ಸಚಿವ ಸಂಪುಟವನ್ನು ಮಾಡಲಿಕ್ಕೆ ಕೇಂದ್ರದವರು ಅವಕಾಶನೇ ಕೊಡಲಿಲ್ಲ ಅನ್ನುವಂಥ ಒಂದು ಅಸಮಾಧಾನದ ಮಾತನ್ನು ಮೊನ್ನೆ ದಿವಸ ಯಡಿಯೂರಪ್ಪ ಅವರು ಹೇಳಿದರು. ಸೊ ಹಾಗಾಗಿ ಇದು ಒಂದು ಕಡೆ. ಇವಾಗ ಭಾರಿ ವಿದಿನ್ ವೆರಿ ಶಾರ್ಟ್ ಬ್ರೇಕಲ್ಲಿ ಈ ರೀತಿ ವಿಳಂಬ ಆಗಬಾರದು, ಆದಷ್ಟು ಶೀಘ್ರವಾಗಿ ಸಚಿವ ಸಂಪುಟ ರಚನೆ ಆಗಬೇಕು ಅನ್ನುವಂಥ ಹೈಕಮಾಂಡ್ನ ಒಂದು ನಿಲುವು ಇದೆ. ಸೊ ಎಸ್ ಈ ನಡುವೆ ನಮ್ಮ ಜೊತೆಗೆ ಬೆಂಗಳೂರಿನಿಂದ ಹಿರಿಯ ಪತ್ರಕರ್ತರು, ಹಿರಿಯ ರಾಜಕೀಯ ವಿಶ್ಲೇಷಕರು ಆಗಿರುವಂಥ ರವೀಂದ್ರ ರೇಷ್ಮೆ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಯಾರು? ತಾರನಾಥ್ ಅವರ? ಎಸ್ ಸರ್ ಹೇಳಿ. ಎಸ್, ಈಗ ಈ ಒಂದು ಸಚಿವ ಸಂಪುಟ ನೂತನ ಸಚಿವ ಸಂಪುಟ ರಚನೆಯ ಹಿನ್ನೆಲೆಯಲ್ಲಿ ಕಳೆದ 2 ದಿವಸಗಳಿಂದ ಬೊಮ್ಮಾಯಿ ಅವರು ಡೆಲ್ಲಿಯಲ್ಲೇ ಬೀಡು ಬಿಟ್ಟಿರುವಂಥದ್ದು ಮತ್ತು ಎಲ್ಲ ಹಿರಿಯ ನಾಯಕರುಗಳ ಜೊತೆಗೆ ನಿನ್ನೆ ಸಮಾಲೋಚನೆ ಮಾಡಿದ್ದಾರೆ ಅನ್ನುವಂಥ ಮಾತು, ಸುದ್ದಿಗಳು. ಮತ್ತು ಆಲ್ಮೋಸ್ಟ್ ಇವತ್ತು ಫೈನಲ್ ಆಗಬಹುದು ಅನ್ನುವಂಥ ಒಂದು ನಿರೀಕ್ಷೆಗಳು. ಈ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ತಾವು ಏನು ಹೇಳ್ತೀರಾ ಸರ್? ತಾವು ಈಗ ತಾನೇ ಯಡಿಯೂರಪ್ಪನವ್ರನ್ನ 1.5 ತಿಂಗಳು ಕಳಿಸಿದ್ರು ಅಂತ ತಾವು ಹೇಳಿದ್ರೆ, ಹೌದು. ಆವತ್ತಿನ ಸನ್ನಿವೇಶಕ್ಕೆ ಯಡಿಯೂರಪ್ಪನವರೇ ಕಾರಣ. ಯಾಕಂದ್ರೆ 2018ರಲ್ಲಿ ತಮಗೆ ಬಹುಮತ ಇದ್ದರೂ ಕೂಡ ದುಡುಕಿ ಬಿಟ್ಟು ರಾಜ್ಯಪಾಲರ ಹಕ್ಕುತ್ತಾಯ ಪಡ್ಕೊಂಡು ಪ್ರಮಾಣ ವಚನ ಸ್ವೀಕರಿಸ್ಬಿಟ್ರು. 3 ದಿವಸದಲ್ಲಿ ಸಂಖ್ಯಾಬಲ ಸಾಬೀತು ಮಾಡೋದ್ರಲ್ಲಿ ವಿಫಲರಾಗ್ಬಿಟ್ಟು ರಾಜೀನಾಮೆ ಕೊಟ್ಟಲ್ಲ, ಅದು ಕೇಂದ್ರ ನಾಯಕತ್ವಕ್ಕೆ ಭಾರಿ ಮುಜುಗರ ತಂದಿತ್ತು. ಮತ್ತೊಮ್ಮೆ ಅಂತ ಅಚಾತುರ್ಯ ಆಗಬಾರದು ಅಂತಂದ್ಬಿಟ್ಟು ರಾಜಕೀಯ ಸ್ಥಿರತೆ ಇದೆಯೋ ಇಲ್ಲೋ ಅನ್ನೋದನ್ನ ಖಚಿತಪಡಿಸ್ಕೊಂಡ್ಮೇಲೆ ಆಮೇಲೆ ಅವ್ರಿಗೆ ಅನುಮತಿ ಕೊಟ್ಟರು ಮಂತ್ರಿಮಂಡಲ ಮಾಡಿ. ಇಲ್ದ್ರೆ ಮತ್ತೊಮ್ಮೆ ಅದೇ ತರದ ಅವಾಂತರ ಆಗೋದು ಅವ್ರಿಗೆ ಬೇಕಾಗಿರಲಿಲ್ಲ. ಬಟ್ ಇವತ್ತು ಸಂಖ್ಯಾಬಲದ ಪ್ರಶ್ನೆ ಇಲ್ಲ. ಆಪರೇಷನ್ ಕಮಲ ಚುನಾವಣೆಗಳು ನಡೆದ ನಂತರ, ಉಪಚುನಾವಣೆ ನಡೆದ ನಂತರ ಈಗ ಸುಭದ್ರ ಬಹುಮತದ ಸರ್ಕಾರಕ್ಕೆ. ಸೊ ರಾಜಕೀಯ ಅಭದ್ರತೆ ಮತ್ತು ಸಂಖ್ಯಾಬಲದ ಸಂಶಯ ಗೊತ್ತಿಲ್ಲ. ಹಾಗಾಗಿ ಆದಷ್ಟು ಬೇಗನೆ ಅವ್ರಿಗೆ ಮಂತ್ರಿಮಂಡಲ ರಚಿಸಲಿಕ್ಕೆ ಅವ್ರು ಮಾರ್ಗದರ್ಶನ ಮಾಡ್ತಿದ್ದಾರೆ. ಆಮೇಲೆ ನಮ್ಮ ನೂತನ ಮುಖ್ಯಮಂತ್ರಿ ಅವರು ಇದಾರಲ್ಲ, ಅವರು ಒಂದು ಮಧ್ಯಮ ತೀರ್ಮಾನ ರಾಜಕಾರಣಿ. ಅವ್ರಿಗೆ ವಿಧಾನ ಪರಿಷತ್ತು, ವಿಧಾನಸಭೆ ಮತ್ತು ಆಡಳಿತಾತ್ಮಕ ಅನುಭವ ಎಲ್ಲವೂ ಇದೆ ಖಂಡಿತ. ಆಮೇಲೆ ಅವ್ರು ಎಲ್ಲೂ ಅವರೊಬ್ಬ ಮಾಜಿ ಮುಖ್ಯಮಂತ್ರಿಯ ಮಗನಾದ್ರೂ ಕೂಡ ಅವರು ತಂದೆ ರಾಜಕೀಯದಿಂದ ನಿವೃತ್ತರಾದ ನಂತರವೇ ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡಿರೋದು. ಅಲ್ಲಿ ಇದುವರೆಗೂ ಅವರಿದ್ದ ಪಕ್ಷಗಳಲ್ಲಿ ಅವರ ಕುಟುಂಬದ ಯಜಮಾನಿಕೆ ಇರಲಿಲ್ಲ. ಹಾಗಾಗಿ ಬೊಮ್ಮಾಯಿ ವಿರುದ್ಧ ನಾವು ಕುಟುಂಬ ರಾಜಕಾರಣವನ್ನು ಆರೋಪಿಸಿದ್ ಕೂಡ ಕಷ್ಟ, ಅಷ್ಟು ಸಮಂಜಸ ಆಗೋದಿಲ್ಲ. ಆಮೇಲೆ ಜೊತೆಗೆ ಅವ್ರಿಗಿರೋ ಇಂಜಿನಿಯರಿಂಗ್ ಪದವಿ ಅನ್ನೋ ವ್ಯಾಸಂಗದ ಹಿನ್ನೆಲೆ, ಹಿಂದೆ ಟಾಟಾ ಮೋಟಾರ್ಸ್ ಕಂಪನಿಯಲ್ಲಿ 2 ವರ್ಷ ಕೆಲಸ ಕೂಡ ಮಾಡ್ಕೊಂಡಿದೆ. ಹಾಗಾಗಿ ಬದುಕಿನ ಪ್ರತ್ಯಕ್ಷ ಅನುಭವ ಇದೆ. ಯಡಿಯೂರಪ್ಪನವ್ರ ತಲೆಮಾರ ಬೇರೆ, ಬೊಮ್ಮಾಯಿ ಅವರ ತಲೆಮಾರ ಬೇರೆ. ಆಮೇಲೆ ಗ್ರಾಮೀಣ ಶಿಗ್ಗಾಮಿ ಕ್ಷೇತ್ರವನ್ನ, ಯಾವ ಶಿಗ್ಗಾಮಿ ಕ್ಷೇತ್ರದಲ್ಲಿ 60,000 ಜನ ಮುಸ್ಲಿಂ ಮತದಾರರಿದಾರೋ, 33% ಮುಸ್ಲಿಂ ಮತದಾರರ ಕ್ಷೇತ್ರವನ್ನ ಸತತವಾಗಿ ಬಿಜೆಪಿ ಗೆಲ್ಸ್ಕೊಟ್ಟಿದ್ದಾರೆ. ಅದು ಒಬ್ಬ ಶಾಸಕನಾಗಿ ಅವರು ಕ್ಷೇತ್ರದ ಜನರನ್ನ ಯಾವ ರೀತಿ ಒಳಗೊಳ್ಳೋ ರೀತಿಯಲ್ಲಿ ತಾವು ಹತ್ತಿರವಾಗಿದ್ದಾರೆ ಕ್ಷೇತ್ರದ ಜನಕ್ಕೆ. ಜೊತೆಗೆ 2.5 ಲಕ್ಷ ಎಕರೆ ಜಮೀನಿಗೆ ತುಂತುರು ನೀರಾವರಿ ವ್ಯವಸ್ಥೆನ ಮಾಡ್ಕೊಟ್ರು, ಹನಿ ನೀರಾವರಿ ವ್ಯವಸ್ಥೆನ ಮಾಡ್ಕೊಟ್ಬಿಟ್ಟು ತಮ್ಮ ಅಸ್ತಿತ್ವವನ್ನ ಭದ್ರಪಡಿಸ್ಕೊಂಡಿದ್ದಾರೆ. ಜೊತೆಗೆ ನೀವು ಹೇಳಿದಾಗ ಈ ಒಂದು ಶಿಗ್ಗಾವಿ ಅವರ ಕ್ಷೇತ್ರ ಇದೆ, ಅಲ್ಲಿ ತುಂಬಾ ಪಾರದರ್ಶಕವಾದಂತ ಆಡಳಿತ ವ್ಯವಸ್ಥೆಯನ್ನು ಮತ್ತು ತುಂಬಾ ಕರಪ್ಷನ್ ಅನ್ನುವಂತ ವಿಚಾರಗಳ ಬಗ್ಗೆ ಸಣ್ಣ ಲವಲೇಶವು ಕೂಡ ಇಲ್ಲದ ರೀತಿಯಲ್ಲಿ ಒಂದು ಆಡಳಿತ ವ್ಯವಸ್ಥೆ ನಡೀತಾ ಉಂಟು. ಕ್ಷೇತ್ರವಾಗಿ ರೂಪಿಸಿದ್ದಾರೆ. ಆಮೇಲೆ ಎಲ್ಲ ಜಾತಿ ಜನಾಂಗಗಳ ಜನಸಂಪರ್ಕವನ್ನ ರೂಢಿಸ್ಕೊಂಡು ಬಂದಿದ್ದಾರೆ. ಸ್ವಲ್ಪ ಪ್ರಗತಿಪರ ದೃಷ್ಟಿಕೋನ, ಆಧುನಿಕ ದೃಷ್ಟಿಕೋನ ಕೂಡ ಇದೆ ಅವ್ರಿಗೆ. ಹಾಗಾಗಿ ಯಡಿಯೂರಪ್ಪನವರ ನೆರಳು ಅನ್ನೋ ಒಂದು ಅಪವಾದದಿಂದ ಹೊರಗೆ ಬರೋ ಪ್ರಯತ್ನ ಅವ್ರದ್ದು. ಇದು ಯಡಿಯೂರಪ್ಪ ಒಬ್ಬರೇ ಅಲ್ಲ, ಇದುವರೆಗೂ ಮುಖ್ಯಮಂತ್ರಿಗಳಾಗಿದ್ದವರ ಹಳೆ ತಲೆಮಾರಿತ್ತಲ್ಲ, ಆ ತಲೆಮಾರಿಗಿಂತ ಭಿನ್ನವಾದ
ನಾನು ಮುಖ್ಯಮಂತ್ರಿ ಆಗಿರೋದು ಒಂದು ತಲೆಮಾರಿನ ಬದಲಾವಣೆಯ ಸಂಕೇತ, ಒಂದು ಜನರೇಷನಲ್ ಚೇಂಜ್. ಕರ್ನಾಟಕ ಸಾರ್ವಜನಿಕ ಬದುಕು ಮತ್ತು ರಾಜಕಾರಣದಲ್ಲಿ ಒಂದು ಜನರೇಷನಲ್ ಚೇಂಜ್ ತರಬಲ್ಲೆ ಅನ್ನೋ ಒಂದು ಪ್ರಯತ್ನದಲ್ಲಿದ್ದಾರೆ. ಜನರೇಷನಲ್ ಚೇಂಜ್ ತರುವುದು ಅಷ್ಟು ಈ ಒಂದು ಏನು ಸ್ಥಾಪಿತ ರಾಜಕೀಯದ ಸಂದರ್ಭದಲ್ಲಿ ಅಷ್ಟು ಸರಳ, ಅಷ್ಟು ಸುಲಭದಲ್ಲಿ ಸಾಧ್ಯತೆಗಳು ಉಂಟಾ ಸರ್? ಯಾವುದು ಸುಲಭವಾಗಿರೋದಿಲ್ಲ. ಅಧಿಕಾರ ರಾಜಕಾರಣದಲ್ಲಿ ಯಾವುದು ಸುಲಭ ಅಲ್ಲ. ಬದುಕಿನ ಇತರ ಕ್ಷೇತ್ರಗಳಲ್ಲೂ ಹಾಗೆ ಅಲ್ವಾ? ನೀವು ನಿಮ್ಮ ನಾಯಕತ್ವನ್ನ ಪ್ರತಿಷ್ಠಾಪಿಸಬೇಕು ಅಂತಂದ್ರೆ ಅಂತ ಎಲ್ಲ ಕಷ್ಟಗಳು ಸವಾಲುಗಳು ಎದುರಿಸಬೇಕು. ಗೆದ್ದು ತೋರಿಸಿದಾಗ ನೀವು ನಾಯಕರು ಅನ್ಸ್ಕೊಳ್ತೀರಿ. ಆಮೇಲೆ ತಲೆಮಾರಿನ ಬದಲಾವಣೆ ಅಂತಂದ್ರೆ ಪಾಪ ಮುದುಕರುಗಳನ್ನ ರಿಟೈರ್ ಮಾಡಿ ಕೂಡಿಸ್ಬಿಟ್ಟು ಹಾಫ್ ಟಿಕೆಟ್ ಗಳನ್ನ ಅಧಿಕಾರಕ್ಕೆ ತರೋದು ಅಂತಲ್ಲ. ಒಂದು ಹೊಸ ಬಗೆಯ ಚಿಂತನೆ, ಧೋರಣೆ, ಮನೋಧರ್ಮ ಮತ್ತು ಕಾರ್ಯಶೈಲಿಯನ್ನ ತರೋದು ರಾಜಕಾರಣದಲ್ಲೂ ಮತ್ತು ಆಡಳಿತದಲ್ಲೂ. ಆ ಅರ್ಥದಲ್ಲಿ ನಾನು ತಲೆಮಾರಿನ ಬದಲಾವಣೆ ಅಂತ ಹೇಳ್ತಾ ಇದ್ದೇನೆ. ಅಂತ ಒಂದು ಬದಲಾವಣೆ ತರೋ ಪ್ರಯತ್ನದಲ್ಲಿ ಬಸವರಾಜ ಬೊಮ್ಮಾಯಿ ಇರೋದನ್ನ ಸ್ವತಃ ಪ್ರಧಾನಮಂತ್ರಿ ಅವರು ಮನಗಂಡಿದ್ದಾರೆ. ನೋಡಿ, ಮೊನ್ನೆ ಅವರ ಪ್ರಪ್ರಥಮ ಭೇಟಿಯಲ್ಲೇನೆ 40 ನಿಮಿಷಗಳ ಕಾಲಾವಕಾಶ ಕೊಟ್ಟರೆ ಅವ್ರ ಜೊತೆ ಸಂಭಾಷಣೆ ಮಾಡಿದ್ದೆ. ಸಾಮಾನ್ಯವಾಗಿ ಪ್ರಧಾನಮಂತ್ರಿ ಅವರ ಅಪಾಯಿಂಟ್ಮೆಂಟ್ ಅಂದ್ರೆ ಒಂದು 10-15 ನಿಮಿಷಕ್ಕಿಂತ ಜಾಸ್ತಿ ಇರಲ್ಲ. ಇವನ್ ವಿದೇಶಿ ಗಣ್ಯರ ಜೊತೆ ಕೂಡ ಅವ್ರು ಅಷ್ಟೇ ಮಾತಾಡೋದು. ಆದ್ರೆ ಈ ಕರ್ನಾಟಕದ ಹೊಸ ಮುಖ್ಯಮಂತ್ರಿ ಜೊತೆ ಸುಮಾರು 40-45 ನಿಮಿಷ ಮಾತಾಡಿದ. ಅಂದ್ರೆ ಎಲ್ಲೋ ಅವರಲ್ಲಿರೋ ಸಾಮರ್ಥ್ಯದ ಬಗ್ಗೆ ವರಿಷ್ಠರಿಗೆ ಹೊಸ ಇದೆ. ಅದನ್ನು ತಮ್ಮ ಉದ್ದೇಶಿತ ರಾಜಕೀಯ ಪ್ರಯೋಗಗಳನ್ನು ಮಾಡೋ ರೀತಿಯಲ್ಲಿ ಸಚಿವ ಸಂಪುಟ ರಚನೆ ಆಗಲಿ ಅಂತ ಬಯಸ್ತಾ ಇದ್ದಾರೆ. ಯಾಕಂದ್ರೆ ಕೇಂದ್ರೀಯ ಮಂತ್ರಿಮಂಡಲದ ವಿಸ್ತರಣೆ ನಡೀತು. ಅಲ್ಲಿ ಮೋದಿ ಅವರು ತಮ್ಮ ಮಾಂತ್ರಿಕತೆಯನ್ನು ತೋರಿಸ್ಬಿಟ್ರು. 77 ಜನ ಮಂತ್ರಿಮಂಡಲದ ಸದಸ್ಯರುಗಳ ಪೈಕಿ 52 ಜನ ವಿವಿಧ ಮೀಸಲಾತಿ ವರ್ಗದವರು, 12 SC, 8 ST, 27 5 ಧಾರ್ಮಿಕ ಅಲ್ಪಸಂಖ್ಯಾತರು ಅಂಡ್ ಒಟ್ಟಾರೆ 3 ಜನ ಮಹಿಳೆಯರು ಸಚಿವ ಸಂಪುಟದಲ್ಲಿ. ದೇಶದ ಎಲ್ಲ ಲಿಂಗಾಧಾರಿತ, ಪ್ರಾದೇಶಿಕ, ಭಾಷೀಯ ವೈವಿಧ್ಯತೆಗಳಿಂದ ಬಿಂಬಿಸುವಂತ ಒಂದು ಮಂತ್ರಿಮಂಡಲ ರಚಿಸಿದಾರೆ. ಆ ರೀತಿ ಪ್ರಯೋಗ ಇಲ್ಲಿ ಮಾಡೋಣ. ಯಾಕಂದ್ರೆ ಕಳೆದ 2 ವರ್ಷದಲ್ಲಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದ ಇಮೇಜ್ ಸರಿ ಅನ್ನೋದು ಅವ್ರಿಗೂ ಗೊತ್ತು. ವರ್ಚಸ್ಸು ಖಂಡಿತವಾಗೂ ಕೂಡ ಈ ಕ್ಷಣಕ್ಕೆ ಚುನಾವಣೆ ನಡೆದು ಅಂತಂದ್ರೆ ಇವರು ಮತ್ತೆ ಕರ್ನಾಟಕ ಜನ ಅವ್ರನ್ನ ಗೆಲ್ಲಿಸೋ ಮನಸ್ಥಿತಿಯಲ್ಲಿ ಇಲ್ಲ. ಸೊ ಆ ಹಳೆಯ ಕರಾಳ ಛಾಯೆಯಿಂದ ಹೊರಗೆ ಬರೋ ಪ್ರಯತ್ನ ರಾಜ್ಯದ್ದು ಮತ್ತು ಕೇಂದ್ರದ್ದು ಕೂಡ. ಓಕೆ ಅಂದ್ರೆ ನೀವು ಹೇಳೋ ಪ್ರಕಾರ ಒಂದು ಹೊಸ ಆಡಳಿತವನ್ನು ತೋರಿಸಿಕೊಡಬೇಕು ಮತ್ತು ಹೊಸ ಸಾಧ್ಯತೆಗಳನ್ನು ತೋರಿಸಿಕೊಡಬೇಕು ಅನ್ನುವಂತ ಒಂದು ಮಹತ್ವದ ಉದ್ದೇಶ ಇದೆ ಇಲ್ಲಿ. ಆಮೇಲೆ ಅವರು ಕೂಡ ಮೊನ್ನೆ ಪ್ರಮಾಣ ವಚನ ಆದ ತಕ್ಷಣ ಉನ್ನತಾಧಿಕಾರಿಗಳ ಸಭೆ ನಡೆಸಿದ್ರಲ್ಲ, ಅಲ್ಲಿ 2 ವಿಷಯಗಳನ್ನ ಒತ್ತಿ ಹೇಳಿದ್ದಾರೆ ಬೊಮ್ಮಾಯಿ ಅವರು. ನಾನು ಭ್ರಷ್ಟಾಚಾರ ಮುಕ್ತವಾದ ಆಡಳಿತ ಕೊಡ್ಬೇಕನ್ನೋ ಗಟ್ಟಿ ಸಂಕಲ್ಪ ಮಾಡಿದ್ದೇನೆ. 2ನೇದು, ನನ್ನ ಆಡಳಿತದಲ್ಲಿ ಯಾವತ್ತೂ ಕುಟುಂಬದ ಹಸ್ತಕ್ಷೇಪ ಇರೋದಿಲ್ಲ. ಅಕಸ್ಮಾತ್ ನನ್ನ ಮಗ ಅಥವಾ ನನ್ನ ತಮ್ಮ ತಮಗೆ ಏನಾದ್ರು ಕೆಲಸ ಮಾಡ್ಕೊಡಿ ಅಂತ ಬಂದ್ರೆ ನೀವು ಮಾಡ್ಕೊಡುದು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ. ಅದು ಹೇಳಿದ್ದಾರೆ. ನಾನು ಮತ್ತೆ ಯಡಿಯೂರಪ್ಪ ಅವರ ರಬ್ಬರ್ ಸ್ಟಾಂಪ್ ಅಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಮರುದಿವಸ ಬಾರಿ ಬಿಂಬಿಸಲಾಯಿತು ಮಾಧ್ಯಮಗಳಲ್ಲಿ, ಎಲ್ಲೋ ಯಡಿಯೂರಪ್ಪ ಅವರ ಛಾಯೆಯಲ್ಲೇ ಕೆಲಸ ಮಾಡ್ತಾರೆ. ಆಮೇಲೆ ಒಂದು ವಾಸ್ತವಿಕ ನೆಲೆಗಟ್ಟಿನಲ್ಲಿ ಕೂಡ ಒಂದು ಕನಿಷ್ಠ ಪಕ್ಷವಾದ ಒಂದು ಗಟ್ಟಿ ಸಂಕಲ್ಪ ಇರಬೇಕು. ಅವೆರಡು ವಿಚಾರ, ಭ್ರಷ್ಟಾಚಾರ ಮತ್ತು ಕೌಟುಂಬಿಕ ಪಕ್ಷಪಾತ ವಿಚಾರದಲ್ಲಿ ಬಹಳ ನಿಷ್ಠುರವಾಗಿದ್ದಂಗೆ ಕಾಣುತ್ತೆ. ಈಗ ಸರ್ ಈಗ ನಿಮ್ಮ ಅನುಭವದ ಮೇಲೆ ನಾನು ಕೇಳುವಂಥದ್ದು, ಭ್ರಷ್ಟಾಚಾರದ ವಿರುದ್ಧ ನಿಂತು ಆಡಳಿತ ನಡೆಸುವುದು ಯಾಕಂತ ಹೇಳಿದ್ರೆ ಅಷ್ಟು ಸುಲಭನಾ? ನಾನು ಹೇಳೋದು ತೀರಾ ಸ್ವೇಚ್ಛಾಪೂರಿತ ಭ್ರಷ್ಟಾಚಾರ ಆಗಬಾರ್ದು. ಈ ವ್ಯವಸ್ಥೆಯಲ್ಲಿ ರಾತ್ರೋರಾತ್ರಿ ಭ್ರಷ್ಟಾಚಾರ ತಡೆಯೋದಕ್ಕೆ ಆಗಲ್ಲ ಖಂಡಿತ. ಆದ್ರೆ ಕನಿಷ್ಠ ಉನ್ನತ ಮಟ್ಟದಲ್ಲಾದ್ರೂ ಆ ಥರದ್ದಿಲ್ಲ ಅನ್ನೋ ಒಂದು ಅಭಿಪ್ರಾಯ ರೂಪಿಸ್ಬೇಕು. ಉನ್ನತ ಮಟ್ಟದಲ್ಲಿ ಇಲ್ಲ ಅನ್ನುವಂತ ಒಂದು ಅಭಿಪ್ರಾಯ ರೂಪಿಸಬೇಕು. ನರೇಂದ್ರ ಮೋದಿ ಅವರಿಗೆ ಇಡೀ ದೇಶದ ವಿಶ್ವಾಸ ಇಟ್ಟರು ಅದೇ ಕಾರಣಕ್ಕಾಗಿ. ವ್ಯಕ್ತಿಗತವಾಗಿ ಅವ್ರನ್ನ ಯಾರು ಭ್ರಷ್ಟರು ಅನ್ನೋದಿಲ್ಲ, ಸ್ವಜನ ಪಕ್ಷಪಾತಿ ಅನ್ನೋದಿಲ್ಲ, ಜಾತಿವಾದಿ ಅನ್ನೋದಿಲ್ಲ. ಅವ್ರು ಪರಿಶ್ರಮಪೂರ್ಣ ಕೆಲಸ ಮಾಡೋ ಒಬ್ಬ ದಕ್ಷಿಣ ಆಡಳಿತಗಾರ ಅನ್ನೋ ಇಮೇಜ್ ಮೂಡಿಸ್ಬಿಟ್ಟಿದ್ದಾರೆ. ಆ ರೀತಿ ಬೊಮ್ಮಾಯಿ ರೋಲ್ ಮಾಡಿ ಆಗ ಮಾತ್ರ ಉಳಿದ ಎಲ್ಲ ಸ್ಥಳೀಯ ಒತ್ತಡಗಳು, ಮಠಾಧಿಪತಿಗಳ ಒತ್ತಡ ಅವನ್ನೆಲ್ಲ ಮೆಟ್ಟಿ ನಿಂತು ಗೆಲ್ಲಕ್ಕೆ ಸಾಧ್ಯ. ಸರ್ ಈಗ ಈ ನಡುವೆ ಈಗ ಮೊನ್ನೆ ದಿವಸ ಭಾನುವಾರ ದಿವಸ ದೇವೇಗೌಡರನ್ನು ಭೇಟಿ ಮಾಡಿದ ವಿಚಾರ ಉಂಟಲ್ವಾ?
ನೀವು ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಇಲ್ಲ ಹಾ. ಪ್ರತಿಯೊಬ್ಬ ಹೊಸ ಮುಖ್ಯಮಂತ್ರಿ ಕೂಡ ನಿಕಟಪೂರ್ವ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ. ಹ್ಮ್ ಎಲ್ಲರೂ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಮೊದಲು ಸಿದ್ದರಾಮಯ್ಯನವ್ರನ್ನ ಎಸ್ ಎಂ ಕೃಷ್ಣ ಅವ್ರನ್ನ ಭೇಟಿ ಮಾಡಿ ಬಂದ್ರು. ನಮ್ಮಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ದೇವೇಗೌಡರು ಇದ್ದಾರೆ, ಕುಮಾರಸ್ವಾಮಿ ಇದ್ದಾರೆ, ಎಸ್ ಎಂ ಕೃಷ್ಣ ಇದ್ದಾರೆ, ವೀರಪ್ಪ ಮೊಯ್ಲಿ ಅವರು ಇದ್ದಾರೆ, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್ ಇದ್ದಾರೆ, ಯಡಿಯೂರಪ್ಪನವರು ಇದ್ದಾರೆ. ಅಷ್ಟು ಜನ ಮಾಜಿ ಮುಖ್ಯಮಂತ್ರಿಗಳು ಒಂದು ದೊಡ್ಡ ಕನ್ನಡ ಇನ್ನೂ ಜೀವಂತವಾಗಿದ್ದಾರೆ, ಸಕ್ರಿಯವಾಗಿದ್ದಾರೆ. ಅವರು ಈ ಸೌಜನ್ಯದ ಭೇಟಿಯನ್ನು ಎಲ್ಲರೂ ಮಾಡ್ತಾರೆ. ಅದ್ಯಾಕೋ ಇದಕ್ಕೆ ದೇವೇಗೌಡರು ಭೇಟಿ ಮಾಡಿದ ಬಗ್ಗೆ ವಿಶೇಷ ಒಂದು ಸಿಕ್ಕಷ್ಟೇ. ಹೊಸ ಮುಖ್ಯಮಂತ್ರಿ ಕೂಡ ಆರಂಭಿಕ ದಿನಗಳಲ್ಲಿ ನಿಕಟಪೂರ್ವ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾರೆ. ಸೊ ಹಾಗಾಗಿ ದೇವೇಗೌಡರ ಭೇಟಿಗೆ ಅಂತ ಅದಕ್ಕೆ ಪ್ರತ್ಯೇಕ ಅರ್ಥ ಕಲ್ಪಿಸುವ ವಿಶೇಷ ಅಂದ್ರೆ ದೇವೇಗೌಡರು ಬಸವರಾಜ ಬೊಮ್ಮಾಯಿ ಅವರ ತಂದೆಯವರ ಸಹೋದ್ಯೋಗಿ ಆಗಿದ್ರು, ಅವರ ಸಮಕಾಲೀನರಾಗಿದ್ರು. ಅಂಡ್ ಒಂದೇ ರೀತಿ ಕಾಂಗ್ರೆಸ್ ವಿರೋಧಿ ರಾಜಕಾರಣದಲ್ಲಿ ಅವರೆಲ್ಲ ಮುಂಚೂಣಿ ನಾಯಕರಾಗಿದ್ರು. ಅದರಿಂದಾಗಿ ನಮ್ಮಲ್ಲಿ ಜನತಾ ಪಕ್ಷ ಅಂದ್ರೇನೆ ದೇವೇಗೌಡ, ಎಸ್ ಆರ್ ಬೊಮ್ಮಾಯಿ ಮತ್ತು ರಾಮಕೃಷ್ಣ ಹೆಗಡೆ ಆತರ. ಜೆ ಎಚ್ ಪಟೇಲ್ ಆಮೇಲೆ ಬಂದು ಸೇರ್ಕೊಡೋ ಅವ್ರ ಜೊತೆಗೆ. ಇವರೆಲ್ಲ ಸ್ವಲ್ಪ ಕಾಂಗ್ರೆಸ್ ಮೂರುದವರು. ಸೊ ಹಾಗಾಗಿ ನಿಮ್ಮ ಒಂದು ಅಭಿಪ್ರಾಯ ಪ್ರಕಾರ ಇದು ಒಂದು ಒಳ್ಳೆಯ ಪಾರದರ್ಶಕ ಆಡಳಿತವನ್ನು ಕರ್ನಾಟಕದಲ್ಲಿ ಏನು ಮುಂದಿನ 2 ವರ್ಷದಲ್ಲಿ ತೋರಿಸಿಕೊಡುವ ಸಲುವಾಗಿ ಬಾರಿ ತುಂಬಾ ಕನಿಷ್ಠ ಪಕ್ಷ ಆ ದೇಶದಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದಾರೆ ಅನ್ನೋ ಭಾವನೆ ಮೂಡಿಸಿದ್ರೆ ಸಾಕು. ಓಕೆ 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 ಖಂಡಿತ 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 ಏನೋ ಒಂದು ಬದಲಾವಣೆಗೆ ನಾಂದಿ ಆಗ್ತಾ ಉಂಟು ಅಂತ. ಇಲ್ಲಾಂದ್ರೆ ಯಥಾಸ್ಥಿತಿಯಲ್ಲಿ ಹೋಗುವಂಥದ್ದು ಯುವ ಜನರಿಗೆ ಅದೊಂದು ಅಷ್ಟು ಭ್ರಮ ನಿರಸನ ಮೂಡಿಸುತ್ತೆ ಕೊನೆಗೆ. ರಾಜಕೀಯ ಅಂದ್ರೆ ಇಷ್ಟೇ ಅಂತ. ಈ ನೋಡಿ ಅವರು ಬೊಮ್ಮಾಯಿಯವರು ತೀರಾ ಯುವಕರಲ್ಲ, ತೀರಾ ಮುದುಕರಲ್ಲ. ಹೌದು, ಸರಿಯಾದ ವಯಸ್ಸಲ್ಲಿ ಅವ್ರಿಗೆ ಈ ಸ್ಥಾನ, ಮಹತ್ವದ ಸ್ಥಾನ ಸಿಕ್ಕಿದೆ. ಹೌದು ಮಾಡಿ ತೋರಿಸ್ತಾರೆ. ಎಸ್ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರವೀಂದ್ರ ರೇಷ್ಮೆ ಅವರು ಹಿರಿಯ ರಾಜಕೀಯ ಪತ್ರಕರ್ತರು, ಜೊತೆಗೆ ರಾಜಕೀಯ ವಿಶ್ಲೇಷಕರು. ತುಂಬ ಅವರ ಅನುಭವದ ಹಿನ್ನೆಲೆಯಲ್ಲಿ ಅವರು ತುಂಬ ಸಮತೂಕದ ಸಮಚಿತ್ತದ ಒಂದು ವಿಶ್ಲೇಷಣೆಯನ್ನು ಮುಂದಿಟ್ಟಿದ್ದಾರೆ. ಅಂದರೆ ಯಡಿಯೂರಪ್ಪನವರು ತರಾತುರಿಯಲ್ಲಿ ಸರ್ಕಾರ ರಚನೆ ಮಾಡೋಕ್ಕೆ ಹೋಗಿ ಕೊನೆಗೆ ಒಮ್ಮೆ ಎಡವಿ ಮತ್ತೊಮ್ಮೆ ಅವರು ಪುನಃ ಸರ್ಕಾರ ಕಟ್ಟಲಿಕ್ಕೆ ಆಗುವಾಗ ಕೇಂದ್ರದ ನಾಯಕರುಗಳು ಕೂಡ ಸರ್ಕಾರ ಸುಭದ್ರತೆ ಅಥವಾ ಏನು ಒಂದು ಭದ್ರವಾಗಿ ಮುಂದುವರಿಯುತ್ತಾ ಅನ್ನುವುದನ್ನು ಅಳತೆ ಮಾಡಿ ತೂಕ ಮಾಡಿ ನೋಡಿ ಆ ಕಾರಣದಿಂದಾಗಿ ಸ್ವಲ್ಪ ಅದು ವಿಳಂಬವಾಯಿತು. ಸೊ ಹಾಗಾಗಿ ಈ ಬಾರಿ ಅಂತ ಪ್ರಶ್ನೆ ಬರುವುದಿಲ್ಲ, ಸರ್ಕಾರ ಸುಭದ್ರವಾಗಿದೆ. ಸೊ ಹಾಗಾಗಿ ಮಾಡುವಂಥ ಏನು ಕ್ಯಾಬಿನೆಟ್ ಅದು ತುಂಬ ಚೆನ್ನಾಗಿರಲಿ, ಸಮತೂಕದ ಕ್ಯಾಬಿನೆಟ್ ಇರಲಿ ಅನ್ನುವಂಥ ಒಂದು ಕಾರಣಕ್ಕಾಗಿ 1-2 ದಿವಸ ಮುಂದೆ ಹೋಗಿದೆ. ಬಟ್ ಚೆನ್ನಾಗಿರುವಂಥ ಒಳ್ಳೆಯದು ಪಾರದರ್ಶಕ ಆಡಳಿತ ನೀಡುವಂಥ ಮತ್ತು ಒಂದು ಹೊಸ ಭರವಸೆಯನ್ನು ಮೂಡಿಸುವಂಥ ಭ್ರಷ್ಟಾಚಾರ ರಹಿತ ಮತ್ತು ಒಳ್ಳೆಯ ಜನಪರ ಆಡಳಿತ ನೀಡುವಂಥ ಭರವಸೆ ನೀಡುವಂಥ ಒಂದು ಸರ್ಕಾರ ಅಥವಾ ಒಂದು ಮಂತ್ರಿಮಂಡಲವನ್ನು ಕೇಂದ್ರ BJP ಕರ್ನಾಟಕ BJPಗೆ ಕೊಡಲಿಕ್ಕಿದೆ ಅನ್ನುವಂಥ ಒಂದು ವಿಶ್ಲೇಷಣೆ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.